गणान्त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः। ओं प्रणो देवी सरस्वती वाजेभिर्वाजिनीवती धीनामवित्र्यवतो संसरस्वत्यै नमः। ओं नमः सूर्याय चंद्राय मंगलाय बुधाय च गुरुशुक्रशनेभ्यश्च राहवे केतवे नमः। ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾಸಿಕ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ತಿಂಗಳಲ್ಲಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಜೂನ್ ತಿಂಗಳ 12 ರಾಶಿಗಳ ಫಲವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಮೊದಲಿಗೆ ಈ ಜೂನ್ ತಿಂಗಳಲ್ಲಿ ಬರತಕ್ಕಂತಹ ಒಂದು ಪರ್ವದಿನಗಳನ್ನು ನೋಡೋಣ. ಮೊದಲಿಗೆ ಜೂನ್ ತಿಂಗಳ 2 ಮತ್ತು 3ನೇ ತಾರೀಕಿನಂದು ಅಪರ ಏಕಾದಶಿ ಹಾಗೂ ಜೂನ್ 4ರಂದು ಪ್ರದೋಷ ಪೂಜೆ ಹಾಗೂ ಜೂನ್ 6 ಅಮಾವಾಸ್ಯೆಯ ಒಂದು ದಿನ, ಜೂನ್ 7ಕ್ಕೆ ಜ್ಯೇಷ್ಠ ಮಾಸ ಪ್ರಾರಂಭ, ಇನ್ನು ಜೂನ್ 15ಕ್ಕೆ ಮಿಥುನ ಸಂಕ್ರಮಣ ಮತ್ತು ಜೂನ್ 18ಕ್ಕೆ ನಿರ್ಜಲ ಏಕಾದಶಿ, ಜೂನ್ 22ರಂದು ಪೌರ್ಣಮಿಯ ದಿನ, ಜೂನ್ 25 ಸಂಕಷ್ಟಹರ ಚತುರ್ಥಿಯ ಪರ್ವದಿನ. ಇವಿಷ್ಟು ಈ ತಿಂಗಳ ಜೂನ್ ತಿಂಗಳಲ್ಲಿ ಬರತಕ್ಕಂತಹ ಒಂದು ಪರ್ವದಿನಗಳು. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರೋ ಅವರೆಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೂ ಇನ್ನೂ ಕೂಡ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಜೂನ್ ತಿಂಗಳಲ್ಲಿ ಬರತಕ್ಕಂತಹ 12 ರಾಶಿಗಳ ಫಲವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಾ ಇದ್ದೇನೆ. ಎಲ್ಲ ಮನೆಯಲ್ಲಿ ಇರತಕ್ಕಂಥವರು ಎಲ್ಲರೂ ಯಾರ್ಯಾರ ರಾಶಿಯ ಒಂದು ಫಲವನ್ನು ನೋಡಬೇಕಾಗಿದೆಯೋ ಅವರೆಲ್ಲರ ಫಲವನ್ನು 12 ರಾಶಿಗಳ ಫಲವು ಈ ಒಂದೇ ವಿಡಿಯೋದಲ್ಲಿದೆ. ಎಲ್ಲರೂ ಈ ವಿಡಿಯೋವನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ರಾಶಿಯವರ ಫಲವನ್ನು ಈ ಒಂದೇ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ಹಾಗೂ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ನಮ್ಮ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಜೂನ್ ತಿಂಗಳಲ್ಲಿ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಕರುಣಿಸಲಿ. ಹಾಗೂ ಎಲ್ಲರಿಗೂ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಬರತಕ್ಕಂತಹ ತೊಂದರೆಗಳು, ಕಷ್ಟಗಳು, ತಾಪತ್ರಯಗಳು, ವಿಘ್ನಗಳನ್ನೆಲ್ಲವನ್ನು, ಕಷ್ಟ ತಾಪತ್ರಯ ವಿಘ್ನಗಳನ್ನು ಭಗವಂತ ದೂರೀಕರಿಸಿ ಜೂನ್ ತಿಂಗಳಲ್ಲಿ ಎಲ್ಲ 12 ರಾಶಿಯವರಿಗೂ ಶುಭ ಫಲಗಳನ್ನು ಭಗವಂತ ಈ ತಿಂಗಳಲ್ಲಿ ಅನುಗ್ರಹಿಸಲಿ. ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಐಕ್ಯಮತ್ಯ, ಹಾಗೆ ನಿಮ್ಮ ಗೃಹದಲ್ಲಿ ನೆಮ್ಮದಿ, ಇವೆಲ್ಲವನ್ನು ಕಾಲಕಾಲಕ್ಕೆ ಭಗವಂತ ಅನುಗ್ರಹಿಸಿಕೊಟ್ಟು ಸದಾಕಾಲ ಶುಭ ಫಲಗಳನ್ನು ಅನುಗ್ರಹಿಸಿಕೊಡಲಿ ಎಂದು ನನ್ನ ಆರಾಧ್ಯ ದೇವ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ಜೂನ್ ತಿಂಗಳ 12 ರಾಶಿಗಳ ಫಲವನ್ನು ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ಮಾಸದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಮತ್ತು ಮಿಶ್ರ ಫಲಗಳು ಪ್ರಾಪ್ತಿಯಾಗತಕ್ಕಂಥ ಒಂದು ತಿಂಗಳು. ಈ ಜೂನ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಸವಾಲುಗಳು ಈ ತಿಂಗಳಲ್ಲಿ ಎದುರಿಸಲಿದ್ದೀರಿ. ನೀವು ಈ ಸವಾಲುಗಳನ್ನು ಎದುರಿಸುವಲ್ಲಿ ಯಶಸ್ವಿಯಾದರೆ ನೀವು ಈ ತಿಂಗಳು ಅಪೇಕ್ಷಿತ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ. ಜೂನ್ ತಿಂಗಳಲ್ಲಿ ದೀರ್ಘಕಾಲದವರೆಗೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ನಿಮಗೆ ಯೋಜನೆಗಳಿಗೆ ಸೇರಲು ಪ್ರಯತ್ನಿಸುತ್ತಿದ್ದರೆ ನಿಮ್ಮ ಈ ಆಸೆಯು ಈ ತಿಂಗಳಲ್ಲಿ ನೆರವೇರತಕ್ಕಂತಹ ಒಂದು ತಿಂಗಳಾಗಿರಲಿದೆ. ಈ ಕಾರಣದಿಂದ ನಿಮ್ಮ ಜೀವನದಲ್ಲಿ ಸಮಯ ಮತ್ತು ಹಣದ ಕೊರತೆ ಉಂಟಾಗಲಿದೆ. ಅನಿಯಮಿತ ದಿನಚರಿ ಮತ್ತು ತಪ್ಪು ಆಹಾರದ ಒಂದು ಪದ್ಧತಿಯಿಂದಾಗಿ ಜೂನ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗಲಿದೆ. ಪರೀಕ್ಷಿತ ಒಂದು ಸ್ಪರ್ಧೆಗೆ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಮನಸ್ಸು ಅಧ್ಯಯನದಿಂದ ದೂರ ಸರಿಯಲಿದೆ. ಈ ಒಂದು ತಿಂಗಳು ನಿಮ್ಮ
ಉದ್ಯಮಿಗಳು ಈ ತಿಂಗಳು ಪ್ರತಿಸ್ಪರ್ಧಿಗಳಿಂದ ಕಠಿಣ ಒಂದು ಸ್ಪರ್ಧೆಯನ್ನು ಎದುರಿಸಬೇಕಾಗಬಹುದು. ಜೂನ್ ತಿಂಗಳ ಒಂದು ಮಧ್ಯದಲ್ಲಿ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರವನ್ನು ನೀವು ವಿಸ್ತರಣೆ ಮಾಡಿಕೊಳ್ಳಲು ಒಂದು ಒಳ್ಳೆಯ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದನ್ನು ಆದಷ್ಟು ನೀವು ದೊಡ್ಡ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡುವುದಾಗಿದ್ದಲ್ಲಿ ಅದನ್ನು ತಪ್ಪಿಸಿಕೊಳ್ಳಿ. ಏಕೆಂದರೆ ಹಾಗೆ ಮಾಡುವುದರಿಂದ ದೊಡ್ಡ ನಷ್ಟ ಉಂಟಾಗುವಂಥ ಒಂದು ಸಂಭವವೂ ಇದೆ. ಈ ತಿಂಗಳು ಜೂನ್ ತಿಂಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ತಪ್ಪು ತಿಳುವಳಿಕೆಗಳು ನಿಮ್ಮ ಬಗ್ಗೆ ಉಂಟಾಗಬಹುದು. ಇದರಿಂದಾಗಿ ನೀವು ಮಾನಸಿಕ ಒತ್ತಡಕ್ಕೆ ಈ ತಿಂಗಳಲ್ಲಿ ಒಳಗಾಗಲಿದ್ದೀರಿ. ವೈವಾಹಿಕ ಜೀವನವನ್ನು ಸಂತೋಷವಾಗಿಡಲು ನೀವು ನಿಮ್ಮ ಸಂಗಾತಿ ಮತ್ತು ನಿಮ್ಮ ಪತಿಪತ್ನಿಯರು ಆದಷ್ಟು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಆದಷ್ಟು ನಿಮ್ಮ ಮನೆಯವರ ಭಾವನೆಗಳನ್ನು ಗೌರವಿಸಿಕೊಳ್ಳಿ. ಮತ್ತು ಜೂನ್ ತಿಂಗಳಲ್ಲಿ ಮೇಷರಾಶಿಯವರ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಕ್ಷೇತ್ರಗಳಲ್ಲಿ ಸಣ್ಣ ಪುಟ್ಟ ಒಂದು ಕಿರಿಕಿರಿಗಳು ಬರತಕ್ಕಂಥ ಸಾಧ್ಯತೆಗಳಿದೆ. ಆದಷ್ಟು ಜೂನ್ ತಿಂಗಳಲ್ಲಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಬರತಕ್ಕಂಥ ದೊಡ್ಡ ಆಪತ್ತುಗಳ ನಿವಾರಣೆಗಾಗಿ ನೀವು ನಿಮ್ಮ ಸ್ನೇಹಿತರ ನಿಮ್ಮ ಒಂದು ಸಹವರ್ತಿಗಳ ಸಹಾಯವನ್ನು ಪಡೆದುಕೊಳ್ಳಿ. ಇನ್ನು ಆರೋಗ್ಯದಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಸ್ವಲ್ಪ ನಿಮ್ಮ ಅನಾರೋಗ್ಯ ಕಾಡತಕ್ಕಂಥ ಒಂದು ತಿಂಗಳಾಗಿರಬಹುದು. ಆದಷ್ಟು ನೀವು ಎಚ್ಚರಿಕೆಯನ್ನು ಆರೋಗ್ಯದ ಕಡೆಗೆ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ದೇಹದಲ್ಲಿ ಅನಾರೋಗ್ಯವಿದ್ದಲ್ಲಿ ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಹೆಚ್ಚಿನ ಒಂದು ಜಾಗರೂಕತೆಯನ್ನು ತಂದುಕೊಳ್ಳಿ. ಈ ತಿಂಗಳಲ್ಲಿ ನಿಮ್ಮ ದಾಂಪತ್ಯ ಜೀವನ ಸ್ವಲ್ಪ ಹದಗೆಡುವಂಥ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಮನಸ್ತಾಪಗಳಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಈ ಒಂದು ಜೂನ್ ತಿಂಗಳಲ್ಲಿ ಮೇಷರಾಶಿಯ ಸ್ತ್ರೀಯರಿಗೆ ಒಂದು ಕಲಹಗಳು ಮನಸ್ತಾಪಗಳು ಬರತಕ್ಕಂಥ ಸಾಧ್ಯತೆಗಿದೆ. ಆದಷ್ಟು ನೀವು ಹೊರಗಿನ ಪ್ರಪಂಚದಲ್ಲಿ ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ವರ್ತಿಸಿಕೊಳ್ಳಿ. ಯಾವುದೇ ಒಂದು ಮನಸ್ತಾಪಕ್ಕೆ ಕಾರಣರಾಗದೇ ಇರುವುದು ಉತ್ತಮ. ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಯೋಗಗಳು ಕೂಡಿ ಬರಲಿದೆ. ಆದಷ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಇನ್ನು ಮೇಷರಾಶಿಯವರ ಒಂದು ಜೂನ್ ತಿಂಗಳ ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಯಾವುದೇ ಈ ತಿಂಗಳು ನಿಮಗೆ ದೊಡ್ಡ ವಿಪತ್ತುಗಳು ಇಲ್ಲದೇ ಇರತಕ್ಕಂಥ ಒಂದು ತಿಂಗಳು. ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಹಣಕಾಸು ಓಡಾಡುವುದು ಸ್ವಲ್ಪ ಕಮ್ಮಿ. ಆದಷ್ಟು ಮೇಷರಾಶಿಯವರು ಜೂನ್ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಹಣವನ್ನು ಹೂಡಿಕೆ ಮಾಡಿಕೊಳ್ಳುವುದು ಉತ್ತಮ. ಮೇಷರಾಶಿಯ ಒಂದು ಜೂನ್ ತಿಂಗಳ ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ರಾಜಕೀಯದಲ್ಲಿ ನೀವು ಸ್ಥಾನಮಾನಗಳನ್ನು ಹೊಂದಲಿದ್ದೀರಿ. ಮತ್ತು ಮೇಷರಾಶಿಯವರ ಒಂದು ಜೂನ್ ತಿಂಗಳಲ್ಲಿ ಪ್ರೇಮಿಗಳಿಗೆ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಈ ಒಂದು ತಿಂಗಳಲ್ಲಿ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರತಕ್ಕಂತಹ ಒಂದು ಯೋಗವಿದೆ. ಈ ತಿಂಗಳಲ್ಲಿ ಯಾರೆಲ್ಲ ಕ್ರೀಡೆಯಲ್ಲಿ ತೊಡಗಿಕೊಳ್ಳುತ್ತೀರೋ ಅವರೆಲ್ಲರಿಗೂ ಕ್ರೀಡೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕ್ರೀಡೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡತಕ್ಕಂತಹ ಒಂದು ತಿಂಗಳಾಗಿರಲಿದೆ. ಈ ತಿಂಗಳಲ್ಲಿ ನೀವು ಹೆಚ್ಚಿನ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ಮಾಡಿಕೊಳ್ಳುವುದು ಉತ್ತಮ. ಇನ್ನು ಮೇಷರಾಶಿಯವರ ಒಂದು ಜೂನ್ ತಿಂಗಳಲ್ಲಿ ಬರತಕ್ಕಂತಹ ಎಲ್ಲ ವಿಪತ್ತುಗಳ ಪರಿಹಾರಕ್ಕಾಗಿ ಈ ತಿಂಗಳು ನೀವು ಸಾಧ್ಯವಿದ್ದಷ್ಟು ತೊಗರಿ ಧಾನ್ಯವನ್ನು ದಾನ ಮಾಡಿಕೊಂಡು ಬಲ್ಲಿ. ಹಾಗೆ ಮೇಷರಾಶಿಯವರ ಈ ತಿಂಗಳು ನಿಮಗೆ ಒಂದು ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೇಷರಾಶಿಯವರ ಈ ಒಂದು ತಿಂಗಳ ಶುಭ ಸಂಖ್ಯೆ 8 ಮತ್ತು ಶುಭ ಈ ಒಂದು ಜೂನ್ ತಿಂಗಳ ಮೇಷರಾಶಿಯವರ ಶುಭ ಬಣ್ಣ ಕೇಸರಿ ಬಣ್ಣ. ಆದಷ್ಟು ಈ ತಿಂಗಳು ನೀವು ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡು ಬಂದಲ್ಲಿ ನಿಮಗೆ ಈ ತಿಂಗಳು ಬರತಕ್ಕಂಥ ಎಲ್ಲ ಕಷ್ಟಗಳು ತೊಂದರೆಗಳ ಒಂದು ತಾಪತ್ರಯಗಳನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು. ಶುಭ ಫಲಗಳನ್ನು ಸಹಿತ ಮೇಷರಾಶಿಯವರು ಈ ಜೂನ್ ತಿಂಗಳಲ್ಲಿ ಪಡೆದುಕೊಳ್ಳಬಹುದು. ಇನ್ನು ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ದೊಡ್ಡ ಖರ್ಚು ವೆಚ್ಚಗಳು ಬರಲಿದೆ. ವೃಷಭ ರಾಶಿಯವರ ಆರ್ಥಿಕ ಬಜೆಟನ್ನು ನೀವು ಹಾಳು ಮಾಡಿಕೊಳ್ಳಲಿದ್ದೀರಿ. ಉದ್ಯೋಗಿಗಳು ಹೆಚ್ಚುವರಿ ಕೆಲಸದ ಹೊರೆಯನ್ನು ಎದುರಿಸಬೇಕಾಗಿ ಬರಲಿದೆ. ಪ್ರಯಾಣದಿಂದ ದಣಿವಾಗಲಿದೆ. ನಿರೀಕ್ಷೆಗಿಂತ ಕಡಿಮೆ ಫಲಪ್ರದವಾಗಲಿದೆ. ತಿಂಗಳ ಮಧ್ಯದಲ್ಲಿ ಉದ್ಯಮಿಗಳು ಹಣದ ವಹಿವಾಟು ಮಾಡುವಾಗ
ತುಂಬ ಜಾಗರೂಕರಾಗಿರಿ. ಯಾವುದೇ ರೀತಿಯ ತೊಂದರೆಯನ್ನು ತಪ್ಪಿಸಲು ನಿಮ್ಮ ಕಾಗದ ಪತ್ರಗಳನ್ನು ಪೂರ್ಣಗೊಳಿಸಿ. ಯಾವುದೇ ಭೂಮಿ ಮತ್ತು ಕಟ್ಟಡವನ್ನು ಖರೀದಿಸುವಾಗ, ಮಾರಾಟ ಮಾಡುವಾಗ ಎಲ್ಲ ಕಾಗದ ಪತ್ರಗಳನ್ನು ವೃಷಭ ರಾಶಿಯವರು ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ಇಲ್ಲದಿದ್ದರೆ ನೀವು ನಂತರ ದೊಡ್ಡ ತೊಂದರೆಯನ್ನು ಎದುರಿಸಬೇಕಾಗಬಹುದು. ಜೀವನ ಪರ್ಯಂತ ನೀವು ಸಮಸ್ಯೆಗೆ ಗುರಿಯಾಗಲಿದ್ದೀರಿ. ತಿಂಗಳ ಮಧ್ಯದಲ್ಲಿ ನೀವು ಒಂದು ನಿರ್ದಿಷ್ಟ ಕೆಲಸದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು. ಯಶಸ್ಸಿನ ಉತ್ಸಾಹದಲ್ಲಿ ಪ್ರಜ್ಞೆ ಕಳೆದುಕೊಳ್ಳುವ ಅಥವಾ ನಿಮ್ಮ ಪ್ರೀತಿಪಾತ್ರರನ್ನು ನಿರ್ಲಕ್ಷಿಸುವ ತಪ್ಪನ್ನು ಮಾಡಬೇಡಿ. ಉದ್ಯೋಗ, ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಜನರಿಗೆ ಈ ಒಂದು ತಿಂಗಳು ತುಂಬ ಶುಭಕರವಾಗಲಿದೆ. ಪ್ರೇಮ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಈ ತಿಂಗಳು ನೀವು ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ. ಯಾವುದೇ ಕೆಲಸವನ್ನು ಮಾಡಬಾರದು. ಯಾವುದೇ ದುಶ್ಚಟಗಳಿಗೆ ಗುರಿಯಾಗದೆ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ನಿಮ್ಮ ಪ್ರೇಮ ಸಂಬಂಧದಲ್ಲಿ ಬಿರುಕು ಉಂಟು ಮಾಡುವಂಥ ಒಂದು ಸಾಧ್ಯತೆಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ನಿಮ್ಮ ಪ್ರೇಮ ಸಂಬಂಧವನ್ನು ಮದುವೆಯಾಗಿ ಪರಿವರ್ತಿಸಲು ನೀವು ಯೋಚಿಸುತ್ತಿದ್ದರೆ ಈ ಒಂದು ತಿಂಗಳು ನಿಮಗೆ ಸಂಬಂಧಿಕರು ತಮ್ಮ ಪರವಾಗಿ ಹಸಿರು ನಿಶಾನೆ ತೋರಿಸುವಂಥ ಮೂಲಕ ನೀವು ಆಸೆಯನ್ನು ಪೂರೈಸುವಂಥ ಸಾಧ್ಯತೆ ಇದೆ. ಇನ್ನು ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರು ಮಾಡತಕ್ಕಂಥ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಬರತಕ್ಕಂತಹ ಒಂದು ತಿಂಗಳಾಗಿರಲಿದೆ. ಆರ್ಥಿಕ ಬಜೆಟ್ ಆಗಿ ನೀವು ಹಣದ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ತಂದುಕೊಂಡು ಆದಷ್ಟು ದೊಡ್ಡ ಹೂಡಿಕೆಯನ್ನು ಮಾಡಲು ಮುಂದುವರಿಯುವುದು ಬೇಡ. ಇನ್ನು ವೃಷಭ ರಾಶಿಯವರ ಈ ಒಂದು ಜೂನ್ ತಿಂಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ಕಾಡುವಂಥ ಸಾಧ್ಯತೆ ಇದೆ. ಯಾರಿಗೆಲ್ಲ ವೃಷಭ ರಾಶಿಯವರಿಗೆ BP, ಶುಗರ್ನಂಥ ಅನಾರೋಗ್ಯಗಳಿದೆಯೋ ಅವರು ತುಂಬ ಎಚ್ಚರಿಕೆಯನ್ನು ಮಾಡಬೇಕಾದಂತಹ ತಿಂಗಳು. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರ ಒಂದು ಜೂನ್ ತಿಂಗಳ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಸಣ್ಣ ಪುಟ್ಟ ಮನಸ್ತಾಪ ಕಲಹಗಳು ಬಂದು ಹೋಗಲಿದೆ, ಚಿಂತೆ ಬೇಡ. ಇನ್ನು ಜೂನ್ ತಿಂಗಳ ವೃಷಭ ರಾಶಿಯ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸ್ಥಾನಮಾನಗಳು ವೃದ್ಧಿಯಾಗಲಿದೆ. ಈ ತಿಂಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬಂದರೂ ನೀವು ಸಮಾಜದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಇನ್ನು ವೃಷಭ ರಾಶಿಯವರ ಜೂನ್ ತಿಂಗಳ ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಹೆಚ್ಚಿನ ಸಮಯ ನೀವು ವಿದ್ಯೆಗಾಗಿ ತೊಡಗಿಸಿಕೊಳ್ಳತಕ್ಕಂಥ ಒಂದು ತಿಂಗಳು ಮತ್ತು ಸಾಧನೆಯನ್ನು ಮಾಡತಕ್ಕಂಥ ತಿಂಗಳು. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರು ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಬೆಳೆದಂಥ ಬೆಳೆಗಳಿಂದ ವೃಷಭ ರಾಶಿಯವರ ಅಧಿಕ ಲಾಭವನ್ನು ಹೊಂದುವಂತಹ ಒಂದು ಯೋಗವನ್ನು ಹೊಂದಲಿದ್ದೀರಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಓಡಾಡುವಂಥ ತಿಂಗಳು. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರ ಪ್ರಯಾಣ ಸುಖಕರವಾಗಿರಲಿದೆ. ಸಣ್ಣ ಪುಟ್ಟ ತೊಂದರೆಗಳು ಆಗಬಹುದು, ಚಿಂತೆ ಮಾಡುವುದು ಬೇಡ. ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಹಾಗೂ ವೃಷಭ ರಾಶಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ದೊಡ್ಡ ಸ್ಥಾನಮಾನಗಳು ದೊರೆಯಲಿದೆ. ನಿಮ್ಮ ಇಷ್ಟಾರ್ಥಗಳು ನೆರವೇರುವಂಥ ತಿಂಗಳು. ಇನ್ನು ಪ್ರೇಮಿಗಳು ಈ ತಿಂಗಳಲ್ಲಿ ಶುಭ ವಾರ್ತೆಗಳನ್ನು ಕೇಳಲಿದ್ದೀರಿ. ಇಷ್ಟಾರ್ಥಗಳು ನೆರವೇರುವಂಥ ಸಾಧ್ಯತೆ ಜಾಸ್ತಿ ಇರುವಂತಹದ್ದೊಂದು ತಿಂಗಳು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತೆ ನೆಂಟಸ್ತಿಕೆಗಳು ಬಂದರೂ ಕೂಡಿಕೆಯಾಗದೇ ಇರಬಹುದು, ಹೋಲಿಕೆಯಾಗದೇ ಇರಬಹುದು. ಜಾತಕ ಸಂಬಂಧವಾಗಿ ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳಿರಬಹುದು. ಸರಿಯಾಗಿ ಎಚ್ಚರಿಕೆಯನ್ನು ಮಾಡಿಕೊಂಡು ಮುಂದುವರಿಯುವುದು ಉತ್ತಮ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಕ್ರೀಡೆಯಲ್ಲಿ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೇ ಇರತಕ್ಕಂಥ ತಿಂಗಳು. ಸಾಧನೆ ಮಾಡುವಂಥ ಯೋಗವನ್ನು ಹೊಂದಲಿದ್ದೀರಿ. ಹೆಚ್ಚಿನ ಶ್ರಮ ಪಡಬೇಕಾಗಿ ಬರಬಹುದು, ಆದರೂ ಜಯ ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ವೃಷಭ ರಾಶಿಯವರ ಒಂದು ಜೂನ್ ತಿಂಗಳ ಶುಭ ಸಂಖ್ಯೆ 2. ಜೂನ್ ತಿಂಗಳ ಶುಭ ಬಣ್ಣ ಕೇಸರಿ ಬಣ್ಣ. ಜೂನ್ ತಿಂಗಳ ವೃಷಭ ರಾಶಿಯವರ ಒಂದು ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮತ್ತು ಜೂನ್ ತಿಂಗಳಲ್ಲಿ ನಿಮಗೆ ಬರತಕ್ಕಂತಹ ಎಲ್ಲ ತೊಂದರೆಗಳು, ಕಷ್ಟಗಳು, ತಾಪತ್ರಯಗಳು, ಯಾವುದೇ ರೀತಿಯಾದಂಥ ವಿಪತ್ತುಗಳಿದ್ದಂತಲೂ ಅವೆಲ್ಲದರ ಪರಿಹಾರಕ್ಕಾಗಿ ನವಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಮತ್ತು ವೃಷಭ ರಾಶಿಯವರ ಎಲ್ಲ ಈ ತಿಂಗಳು ನಿಮಗೆ ಶುಭವಾಗಲು ಸಾಧ್ಯವಿದ್ದಷ್ಟು ತಿರುಪತಿ ತಿಮ್ಮಪ್ಪನ ಒಂದು ಸ್ಮರಣೆಯನ್ನು ಮಾಡಿಕೊಳ್ಳಿ. ಹಾಗೂ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಂಡು ಬಂದಲ್ಲಿ ಶುಭ ಫಲಗಳು ನಿಮಗೆ ಜೂನ್ ತಿಂಗಳಲ್ಲಿ ಪ್ರಾಪ್ತಿಯಾಗಲಿದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಒಂದು ಜೂನ್ ತಿಂಗಳಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಕೆಲಸಗಳನ್ನು ನೀವು ಮಾಡುವುದಾಗಿದ್ದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಯಾವುದೇ ಒಂದು ಕಾರ್ಯದಲ್ಲಿ ಮಿಥುನ ರಾಶಿಯವರು
ಜೂನ್ ತಿಂಗಳಲ್ಲಿ ನಿರ್ಲಕ್ಷ್ಯವನ್ನು ಮಾಡಿದಲ್ಲಿ ದೊಡ್ಡ ಅನಾಹುತವನ್ನು ಎದುರಿಸಬೇಕಾಗಬಹುದು. ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಜೂನ್ ತಿಂಗಳಲ್ಲಿ ಕೆಲಸವು ಹದಗೆಡುವಂಥ ಸಾಧ್ಯತೆ ಇದೆ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಯಾವುದೇ ಯೋಜನೆಗಳನ್ನು ಪೂರ್ಣಗೊಳಿಸುವ ಮೊದಲು ಜನರ ಮುಂದೆ ಬಹಿರಂಗಪಡಿಸುವುದನ್ನು, ಹೊಗಳುವುದನ್ನು ತಪ್ಪಿಸಿಕೊಳ್ಳಿ. ನಿಮ್ಮ ವಿರೋಧಿಗಳು ಅದನ್ನು ತಡೆಯುವಂಥ ಸಾಧ್ಯತೆ ಇದೆ. ತಿಂಗಳ ಮಧ್ಯದಲ್ಲಿ ನೀವು ಕುಟುಂಬದ ಒಂದು ಸದಸ್ಯರ ಬಗ್ಗೆ ಚಿಂತಿತರಾಗತಕ್ಕಂತಹ ಒಂದು ತಿಂಗಳಾಗಬಹುದು. ಕುಟುಂಬಕ್ಕೆ ಸಂಬಂಧಿತ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಒಂದು ಕುಟುಂಬದ ಸದಸ್ಯರ ಬೆಂಬಲದ ಕೊರತೆಯಿಂದಾಗಿ ಮನಸ್ಸು ದುಃಖಿತವಾಗಬಹುದು. ಜೂನ್ ತಿಂಗಳ ಸಮಯದಲ್ಲಿ ಎಚ್ಚರಿಕೆಯಿಂದ ವಾಹನವನ್ನು ಚಲಾಯಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ಮಾಡಿಕೊಳ್ಳಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹಿರಿಯರು ಮತ್ತು ಕಿರಿಯರಿಂದ ಸಂಪೂರ್ಣ ಬೆಂಬಲ ದೊರೆಯಲಿದೆ. ಕಳೆದು ಹೋದ ಹಣವನ್ನು ಹಿಂಪಡೆಯುವಲ್ಲಿ ಉದ್ಯಮಿಗಳು ಕೆಲವು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಪ್ರೇಮ ಸಂಬಂಧ ಸಾಮಾನ್ಯವಾಗಿರಲಿದೆ. ವೈವಾಹಿಕ ಜೀವನ ಈ ತಿಂಗಳು ನಿಮಗೆ ಸಂತೋಷದಿಂದ ಕೂಡಿರಲಿದೆ. ಇನ್ನು ಮಿಥುನ ರಾಶಿಯವರ ಒಂದು ಜೂನ್ ತಿಂಗಳಲ್ಲಿ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ದೊಡ್ಡ ಮಟ್ಟದ ಹೂಡಿಕೆ ಬೇಡ. ಇನ್ನು ಮಿಥುನ ರಾಶಿಯವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ತಲೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ನಿಮಗೆ ಕಾಣಿಸಿಕೊಳ್ಳಲಿದೆ. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡದೆ ಜಾಗರೂಕತೆಯನ್ನು ತಂದುಕೊಳ್ಳಿ. ಯಾವುದೇ ಅನಾರೋಗ್ಯಗಳಿದ್ದಂತಲೂ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಇನ್ನು ಮಿಥುನ ರಾಶಿಯವರ ಒಂದು ಜೂನ್ ತಿಂಗಳಲ್ಲಿ ನಿಮ್ಮ ದಾಂಪತ್ಯ ಸುಖವನ್ನು ತಂದುಕೊಡಲಿದೆ. ಪತಿ ಪತ್ನಿಯರು ಅನ್ಯೋನ್ಯತೆಯನ್ನು ಹೊಂದಲಿದ್ದೀರಿ. ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಡುವಂಥ ಒಂದು ತಿಂಗಳಾಗಲಿದೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ವಿದ್ಯೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ವಿದ್ಯೆಯಲ್ಲಿ ಸಾಧನೆ ಮಾಡುವಂಥ ಯೋಗವನ್ನಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಸಿಕೊಳ್ಳಿ. ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ಸ್ತ್ರೀಯರಿಗೆ ಗೃಹದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗತಕ್ಕಂಥ ತಿಂಗಳು. ಅಷ್ಟು ಸಮಾಧಾನತೆ ಇರದೇ ಇರುವಂಥ ಒಂದು ತಿಂಗಳು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗಲಿದೆ. ಸ್ತ್ರೀಯರು ಎಚ್ಚೆತ್ತುಕೊಳ್ಳಿ, ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ಕೃಷಿಕರಿಗೆ ಬೆಳೆದಂಥ ಬೆಳೆಗಳಿಂದ ಒಳ್ಳೆಯ ಲಾಭಗಳು ಪ್ರಾಪ್ತಿಯಾಗಿ ಈ ತಿಂಗಳು ನಿಮಗೆ ಮನಸ್ಸಿಗೆ ಹಿತ ದೊರಕುವಂಥ ತಿಂಗಳಾಗಲಿದೆ. ಜೂನ್ ತಿಂಗಳಲ್ಲಿ ಕೃಷಿಕರು ಬೆಳೆದಂಥ ಬೆಳೆಗಳಿಂದ ಲಾಭವನ್ನು ಹೊಂದಲಿದ್ದೀರಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರ ಒಂದು ಜೂನ್ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ಯೋಗವನ್ನು ಹೊಂದಲಿದ್ದೀರಿ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಒಂದು ಹಣವು ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈಯನ್ನು ಸೇರುವಂಥ ಒಂದು ತಿಂಗಳಾಗಿರಲಿದೆ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಸ್ವಂತ ವಾಹನವನ್ನು ಚಾಲನೆ ಮಾಡಿಕೊಂಡು ನೀವು ಪ್ರಯಾಣ ಮಾಡುವುದಾಗಿದ್ದಲ್ಲಿ ಮಿಥುನ ರಾಶಿಯವರು ಈ ತಿಂಗಳು ನೀವು ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕಾದಂತಹ ಒಂದು ಪರಿಸ್ಥಿತಿ ಇರಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಶುಭ ಯೋಗಗಳು ದೊರೆಯಲಿದೆ. ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಮತ್ತು ಮನಸ್ಸಿನ ಇಷ್ಟಾರ್ಥಗಳು ಸಹಿತ ನೆರವೇರತಕ್ಕಂಥ ತಿಂಗಳಾಗಲಿದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ಪ್ರೇಮಿಗಳು ಅನ್ಯೋನ್ಯತೆಯನ್ನು ಹೊಂದಲಿದ್ದೀರಿ. ನಿಮ್ಮ ಪ್ರೇಮದ ಜೀವನ ಸುಖವನ್ನು ತಂದುಕೊಡಲಿದೆ. ಇನ್ನು ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ವಿವಾಹದಲ್ಲಿ ಅಡೆತಡೆಗಳು ಬರತಕ್ಕಂಥದ್ದು ಜಾಸ್ತಿ. ಹಾಗಾಗಿ ವಿವಾಹದ ವಿಚಾರವಾಗಿ ತುಂಬ ಎಚ್ಚರಿಕೆ ಅವಶ್ಯಕ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯ ಕ್ರೀಡಾಪಟುಗಳು ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ಕ್ರೀಡೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದತಕ್ಕಂಥ ತಿಂಗಳು ಮತ್ತು ಮನಸ್ಸಿನ ಕೆಲವು ಅಭೀಷ್ಟಗಳು ನೆರವೇರತಕ್ಕಂಥ ತಿಂಗಳು. ಇನ್ನು ಮಿಥುನ ರಾಶಿಯವರ ಜೂನ್ ತಿಂಗಳಲ್ಲಿ ಬರತಕ್ಕಂತಹ ವಿಪತ್ತುಗಳನ್ನು ನಿವಾರಣೆ ಮಾಡಿಕೊಳ್ಳಿ. ಈ ಒಂದು ಜೂನ್ ತಿಂಗಳ ಮಿಥುನ ರಾಶಿಯವರ ಒಂದು ಶುಭ ಸಂಖ್ಯೆ 3. ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಮಿಥುನ ರಾಶಿಯವರ ಒಂದು ಜೂನ್ ತಿಂಗಳ ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಮಿಥುನ ರಾಶಿಯವರ ಒಂದು ಜೂನ್ ತಿಂಗಳಲ್ಲಿ ನಿಮ್ಮ ಎಲ್ಲ ಕಷ್ಟಗಳು, ತೊಂದರೆಗಳು, ತಾಪತ್ರಯಗಳೆಲ್ಲ ನಿವಾರಣೆಯಾಗಲು ಸಾಧ್ಯವಿದ್ದಷ್ಟು ಕಪ್ಪು ಎಳ್ಳನ್ನು ದಾನ ಮಾಡಿಕೊಳ್ಳಿ ಮತ್ತು ಮನಸ್ಸಿನ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಈ ತಿಂಗಳು ನೀವು ಸಾಧ್ಯವಿದ್ದಷ್ಟು ಶಿವ ಸಹಸ್ರನಾಮ, ಶಿವದೇವರ ಅಷ್ಟೋತ್ತರವನ್ನು ಜಪ ಮಾಡಿಕೊಳ್ಳಿ, ಪಾರಾಯಣ ಮಾಡಿಕೊಳ್ಳಿ. ಶಿವದೇವರಿಗೆ ರುದ್ರಾಭಿಷೇಕವನ್ನು ಸಮರ್ಪಣೆ ಮಾಡಿಕೊಳ್ಳುವುದರಿಂದ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳು ಒಳ್ಳೆಯ ಅದೃಷ್ಟ ತಂದುಕೊಡತಕ್ಕಂತಹ ತಿಂಗಳಾಗಲಿದೆ. ವ್ಯವಹಾರದಲ್ಲಿ ಅಪೇಕ್ಷಿತ ಲಾಭ ಉಂಟಾಗಲಿದೆ. ಆದರೆ ಆದಾಯಕ್ಕಿಂತ ಈ ತಿಂಗಳು ನಿಮಗೆ ಹೆಚ್ಚು ಖರ್ಚಾಗುವಂಥ ತಿಂಗಳು. ತಿಂಗಳ 2ನೇ ವಾರದಲ್ಲಿ ವೃತ್ತಿ ವ್ಯವಹಾರದಲ್ಲಿ ದೂರದ ಒಂದು ಊರಿನ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಪ್ರಯಾಣವು ನಿಮಗೆ ಆನಂದದಾಯಕವಾಗಿರಲಿದೆ ಮತ್ತು ಅಪೇಕ್ಷಿತ ಯಶಸ್ಸನ್ನು ನೀಡಲಿದೆ. ಪ್ರಯಾಣದ ಸಮಯದಲ್ಲಿ ಪ್ರಭಾವಶಾಲಿ ಜನರೊಂದಿಗೆ ಉತ್ತಮ ಸಂಬಂಧ ರೂಪುಗೊಳ್ಳಲಿದೆ. ಇದು ನಿಮಗೆ ಭವಿಷ್ಯದಲ್ಲಿ ದೊಡ್ಡ ಪ್ರಯೋಜನಗಳನ್ನು ತಂದುಕೊಡಲಿದೆ. ಇದು ಸರ್ಕಾರಕ್ಕೆ ಸಂಬಂಧಿಸಿದ ಜನರಿಗೆ ದೊಡ್ಡ ಯಶಸ್ಸನ್ನು ನೀಡಲಿದೆ. ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಅಪೇಕ್ಷಿತ ಹುದ್ದೆ ಅಥವಾ ಜವಾಬ್ದಾರಿಗಳನ್ನು ಈ ತಿಂಗಳಲ್ಲಿ ನೀವು ಪಡೆದುಕೊಳ್ಳಲಿದ್ದೀರಿ. ತಿಂಗಳ ಒಂದು ಮಧ್ಯದಲ್ಲಿ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆದುಕೊಳ್ಳಲಿದ್ದೀರಿ. ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನು ಈ ತಿಂಗಳಲ್ಲಿ ನೀವು ಪಡೆಯಲಿದ್ದೀರಿ. ವಿದೇಶದಲ್ಲಿ ವೃತ್ತಿಜೀವನ ಅಥವಾ ವ್ಯವಹಾರಕ್ಕಾಗಿ ಪ್ರಯತ್ನಿಸುತ್ತಿರತಕ್ಕಂಥವರಿಗೆ ಅಪೇಕ್ಷಿತ ಯಶಸ್ಸು ದೊರೆಯಲಿದೆ. ಪ್ರೇಮ ಸಂಬಂಧದ ವಿಷಯದಲ್ಲಿ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ದೊರೆಯಲಿದೆ. ವೈವಾಹಿಕ ಜೀವನವು ಈ ತಿಂಗಳು ನಿಮಗೆ ಸಂತೋಷದಿಂದ ಕೂಡಿರಲಿದೆ. ಸಣ್ಣಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿ ಆರೋಗ್ಯವು ಈ ತಿಂಗಳಲ್ಲಿ ನಿಮಗೆ ಸಾಮಾನ್ಯವಾಗಿರಲಿದೆ. ಆದರೂ ನಿಮ್ಮ ದಿನಚರಿ ಮತ್ತು ಆಹಾರದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿಕೊಳ್ಳಿ. ತಿಂಗಳ ಒಂದು ಮಧ್ಯದಲ್ಲಿ ನೀವು ಮನೆ ಮತ್ತು ವಾಹನಕ್ಕೆ ಸಂಬಂಧಿಸಿದ ಸಂತೋಷವನ್ನು ಹೊಂದಲಿದ್ದೀರಿ. ಭೂ ನಿರ್ಮಾಣಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ನಿರ್ಧಾರವು ನಿಮ್ಮ ಪರವಾಗಿ ಬರಲಿದೆ. ಕಮಿಷನ್ ಮೇಲೆ ಕೆಲಸ ಮಾಡುವ ಜನರಿಗೆ ಈ ಸಮಯವು ಉತ್ತಮವಾಗಿರಲಿದೆ. ಪ್ರೇಮ ಸಂಬಂಧದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ತುಂಬ ಶುಭವಾಗಲಿದೆ. ನೀವು ಯಾರ ಮೇಲೆಯಾದರೂ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಯೋಚಿಸುತ್ತಿದ್ದರೆ ಹಾಗೆ ಮಾಡುವ ಮೂಲಕ ಅವರು ನಿಮ್ಮ ಪ್ರಸ್ತಾಪವನ್ನು ಸ್ವೀಕರಿಸಬಹುದು. ಇನ್ನು ಕರ್ಕಾಟಕ ರಾಶಿಯವರ ಜೂನ್ ತಿಂಗಳಲ್ಲಿ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸುಧಾರಿಸಿಕೊಳ್ಳತಕ್ಕಂಥ ಒಂದು ತಿಂಗಳು. ದಾಂಪತ್ಯ ಜೀವನ ಸುಖವನ್ನು ತಂದುಕೊಡಲಿದೆ. ಸ್ತ್ರೀಯರಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ಮುಖ್ಯವಾಗಿ ಮಕ್ಕಳ ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಇನ್ನು ಕರ್ಕಾಟಕ ರಾಶಿಯವರ ಈ ತಿಂಗಳು ಕೃಷಿಗೆ ಸಂಬಂಧಿಸಿದಂತೆ ಕೃಷಿಕರಿಗೆ ನೀವು ಬೆಳೆದಂಥ ಬೆಳೆಗಳಿಂದ ಅಪೇಕ್ಷಿತ ಲಾಭವನ್ನು ಹೊಂದಲಿದ್ದೀರಿ. ಎನಿಸಿದಂಥ ಒಂದು ಕೃಷಿಯ ಕ್ಷೇತ್ರದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿನ ಕೆಲವು ಇಷ್ಟಾರ್ಥಗಳು ಕೃಷಿ ಕ್ಷೇತ್ರದಲ್ಲಿ ನೆರವೇರತಕ್ಕಂಥ ತಿಂಗಳು. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಶುಭ ಯೋಗಗಳನ್ನು ಹೊಂದಲಿದ್ದೀರಿ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಒಂದು ಹಣಗಳು ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರು ಜೂನ್ ತಿಂಗಳಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಿಕೊಳ್ಳಿ. ಇನ್ನು ರಾಜಕೀಯದ ವ್ಯಕ್ತಿಗಳಿಗಂತೂ ಒಳ್ಳೆಯ ಜವಾಬ್ದಾರಿಗಳು, ಒಳ್ಳೆಯ ಹುದ್ದೆಗಳು ಪ್ರಾಪ್ತಿಯಾಗುವಂಥ ಯೋಗವಿದೆ. ಪ್ರೇಮಿಗಳಿಗೆ ಪ್ರೇಮ ಸಂಬಂಧ ಗಟ್ಟಿಯಾಗಲಿದೆ. ನೀವು ಎನಿಸಿದಂತೆ ನಿಮ್ಮ ಪ್ರೇಮದ ಜೀವನ ಸಂತೋಷವಾಗಿರಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನೆಂಟಸ್ತಿಕೆಗಳು ಕೂಡಿ ಬರತಕ್ಕಂಥ ಸಾಧ್ಯತೆ ಇದೆ. ಕ್ರೀಡಾಪಟುಗಳಿಗೆ, ಮುಖ್ಯವಾಗಿ ಕರ್ಕಾಟಕ ರಾಶಿಯವರಿಗೆ ಕ್ರೀಡೆಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ನಿಮ್ಮ ಕೆಲವು ಇಷ್ಟಾರ್ಥಗಳು ಕ್ರೀಡಾ ಕ್ಷೇತ್ರದಲ್ಲಿ ನೆರವೇರತಕ್ಕಂಥ ತಿಂಗಳು. ಇನ್ನು ಕರ್ಕಾಟಕ ರಾಶಿಯವರ ಜೂನ್ ತಿಂಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ನೆರವೇರಲು ಮುಖ್ಯವಾಗಿ ನೀವು ನಿಮ್ಮ ಶುಭ ಸಂಖ್ಯೆಯಾದ 5 ಬಳಸಿಕೊಳ್ಳಿ. ಈ ತಿಂಗಳು ನಿಮಗೆ ಐದನೇ ಸಂಖ್ಯೆ ನಿಮಗೆ ಶುಭವಾಗಿರಲಿದೆ. ಈ ತಿಂಗಳ ನಿಮ್ಮ ಕರ್ಕಾಟಕ ರಾಶಿಯವರ ಒಂದು ಶುಭ ಬಣ್ಣ ಒಂದು ಕಂದು ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಜೂನ್ ತಿಂಗಳ ಒಂದು ಶುಭ ದಿಕ್ಕು ಪೂರ್ವ ದಿಕ್ಕು. ಇನ್ನು ಜೂನ್ ತಿಂಗಳ ಕರ್ಕಾಟಕ ರಾಶಿಯವರಿಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳ ಒಂದು ಪರಿಹಾರಕ್ಕಾಗಿ ನೀವು ಸಾಧ್ಯವಿದ್ದಷ್ಟು ಅವರೇ ಧಾನ್ಯವನ್ನು ದಾನ ಮಾಡಿಕೊಳ್ಳಿ ಮತ್ತು ಸ್ವಲ್ಪ ಮಟ್ಟಿಗೆ ಕಲ್ಲು ಉಪ್ಪನ್ನು ದಾನ ಮಾಡಿಕೊಳ್ಳಿ. ಮನಸ್ಸಿನ ಎಲ್ಲ ಅಭೀಷ್ಟಗಳ ಒಂದು ಈ ತಿಂಗಳ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಸಾಧ್ಯವಿದ್ದಷ್ಟು ಈ ತಿಂಗಳಲ್ಲಿ ದುರ್ಗೆಯ ಆರಾಧನೆ, ಲಲಿತಾ ಸಹಸ್ರನಾಮ ಪಾರಾಯಣ ಮತ್ತು ಸಪ್ತಶತಿ ಪಾರಾಯಣಗಳನ್ನು ಮಾಡಿಸಿಕೊಂಡು ಬರುವುದು ಉತ್ತಮ. ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ
ಒಂದು ಜೂನ್ ತಿಂಗಳು ಹೆಚ್ಚು ಶುಭ ಮತ್ತು ಯಶಸ್ವಿಯಾಗಲಿದೆ. ಯೋಜಿತ ಕೆಲಸವನ್ನು ಸಮಯಕ್ಕೆ ಪೂರ್ಣಗೊಳಿಸುವುದರಿಂದ ನಿಮ್ಮಲ್ಲಿ ಅಪಾರ ಉತ್ಸಾಹ ಉಂಟಾಗಲಿದೆ. ವಿಶೇಷವೆಂದರೆ ಈ ತಿಂಗಳು ನೀವು ಮನೆಯಲ್ಲಿ ಮತ್ತು ಹೊರಗಿನ ಜನರಿಂದ ಸಂಪೂರ್ಣ ಒಂದು ಬೆಂಬಲವನ್ನು ಪಡೆಯಲಿದ್ದೀರಿ. ಈ ಒಂದು ತಿಂಗಳು ಉದ್ಯೋಗಸ್ಥ ಮಹಿಳೆಯರಿಗೆ ಉತ್ತಮ ಯಶಸ್ಸು ತಂದುಕೊಡಲಿದೆ. ಇದು ಸಮಾಜದಲ್ಲಿ ಮತ್ತು ಮನೆಯಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲಿದೆ. ವಿಶೇಷವೆಂದರೆ ನಿಮ್ಮ ಸಂಗಾತಿ ಮತ್ತು ನಿಮ್ಮ ಅಪೇಕ್ಷಿತ ಕೆಲಸ ಅಥವಾ ಗುರಿಯನ್ನು ತಲುಪುವಲ್ಲಿ ತುಂಬ ಸಹಾಯ ಮಾಡಲಿದ್ದಾರೆ. ತಿಂಗಳ ಮಧ್ಯದಲ್ಲಿ ನೀವು ಮನೆ ಮತ್ತು ವಾಹನಕ್ಕೆ ಸಂಬಂಧಿಸಿದ ಸಂತೋಷವನ್ನು ಹೊಂದಲಿದ್ದೀರಿ. ಭೂ ನಿರ್ಮಾಣಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ನಿರ್ಧಾರವು ನಿಮ್ಮ ಪರವಾಗಿ ಬರಲಿದೆ. ಕಮಿಷನ್ ಮೇಲೆ ಕೆಲಸ ಮಾಡತಕ್ಕಂಥ ಜನರಿಗೆ ತುಂಬ ಶುಭಕರವಾಗಿರಲಿದೆ. ಪ್ರೇಮ ಸಂಬಂಧದ ದೃಷ್ಟಿಯಿಂದ ಈ ತಿಂಗಳು ತುಂಬ ಶುಭವಾಗಲಿದೆ. ನೀವು ಯಾರ ಮುಂದೆಯಾದರೂ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಯೋಚಿಸುತ್ತಿದ್ದರೆ ಹಾಗೆ ಮಾಡುವ ಮೂಲಕ ನಿಮ್ಮ ಪ್ರಸ್ತಾಪವನ್ನು ಅವರು ಸ್ವೀಕರಿಸುವಂಥ ಒಂದು ಸಾಧ್ಯತೆ ಇದೆ. ಇನ್ನು ಸಿಂಹರಾಶಿಯವರ ಈ ಒಂದು ಜೂನ್ ತಿಂಗಳಲ್ಲಿ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಒಂದು ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಆದರೆ ನೀವು ದೊಡ್ಡ ಮಟ್ಟಿನ ಹೂಡಿಕೆ ಮಾಡುವುದಾಗಿದ್ದಲ್ಲಿ ಕೂಲಂಕುಷವಾಗಿ ಒಂದು ಪರಿಶೀಲಿಸಿಕೊಂಡು ಕಾಗದ ಪತ್ರಗಳನ್ನು ನೋಡಿಕೊಂಡು ಸರಿಯಾದಂಥ ಒಂದು ನಿರ್ಧಾರವನ್ನು ಮಾಡಿಕೊಂಡು ವ್ಯಾಪಾರದಲ್ಲಿ ಹೂಡಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡಲಿದೆ. ಆದರೆ ಸರಿಯಾದಂಥ ಒಂದು ಔಷಧಗಳನ್ನು ತೆಗೆದುಕೊಂಡಲ್ಲಿ ಕಾಯಿಲೆಯು ವಾಸಿಯಾಗಲಿದೆ. ಇನ್ನು ದಾಂಪತ್ಯದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ದಾಂಪತ್ಯ ಜೀವನ ಜೂನ್ ತಿಂಗಳಲ್ಲಿ ಶುಭಕರವಾಗಿರಲಿದೆ ಮತ್ತು ನಿಮ್ಮ ಪ್ರೇಮ ಸಂಬಂಧ ಗಟ್ಟಿಯಾಗಲಿದೆ. ಇನ್ನು ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿನ ಕೆಲವು ಇಷ್ಟಾರ್ಥಗಳು ಸ್ತ್ರೀಯರಿಗೆ ಈ ತಿಂಗಳು ನೆರವೇರಲಿದೆ. ಮತ್ತು ವಿದ್ಯಾರ್ಥಿಗಳು, ಸಿಂಹರಾಶಿಯ ವಿದ್ಯಾರ್ಥಿಗಳು, ನೀವು ವಿದ್ಯೆಯಲ್ಲಿ ತೊಡಗಿಕೊಳ್ಳದೆ ಸಮಯವನ್ನು ವ್ಯರ್ಥ ಮಾಡಲಿದ್ದೀರಿ ಮತ್ತು ವಿದ್ಯೆಯಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಲು ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಸಿಂಹರಾಶಿಯವರ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಒಳ್ಳೆಯ ಲಾಭವನ್ನು ಹೊಂದಲಿದ್ದೀರಿ. ಕೃಷಿಕರಿಗೆ ಮನಸ್ಸಿಗೆ ಒಂದು ನೆಮ್ಮದಿ ಪ್ರಾಪ್ತಿಯಾಗಲಿದೆ. ಜೂನ್ ತಿಂಗಳಲ್ಲಿ ಕೃಷಿಯು ನಿಮಗೆ ಲಾಭವಾಗಲಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಹಣಕಾಸು ಸ್ವಲ್ಪ ಒಂದು ಮಿಶ್ರ ಫಲ ಉಂಟಾಗುವಂಥ ಒಂದು ತಿಂಗಳು. ದೊಡ್ಡ ಮಟ್ಟಿನ ಲಾಭವೂ ಇಲ್ಲದೆ ನಷ್ಟವೂ ಇಲ್ಲದೆ ಸಮಾಧಾನಕರದಿಂದ ಸಾಗಲಿದೆ. ಒಳ್ಳೆಯ ಹಣ ಬಂದರೂ ಸಮಾಧಾನದಿಂದ ಇರುವುದು ಉತ್ತಮ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರ ಒಂದು ಜೂನ್ ತಿಂಗಳಲ್ಲಿ ಪ್ರಯಾಣ ಮಾಡುವಾಗ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಇರತಕ್ಕಂಥ ಒಂದು ತಿಂಗಳು. ಆದರೂ ವಾಹನ ಚಾಲನೆಯಲ್ಲಿ ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಜೂನ್ ತಿಂಗಳು ಲಾಭದಾಯಕವಾಗಲಿದೆ. ಎನಿಸಿದಂಥ ಕೆಲಸ ಕಾರ್ಯಗಳು ನೆರವೇರಲಿದೆ. ಇನ್ನು ಪ್ರೇಮಿಗಳ ಒಂದು ಜೀವನ ಜೂನ್ ತಿಂಗಳು ಶುಭಕರವಾಗಿರಲಿದೆ. ಮನಸ್ಸಿಗೆ ಒಂದು ಹಿತ ದೊರಕುವಂಥ ತಿಂಗಳಾಗಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅಡೆತಡೆಗಳು ಬಂದು ವಿವಾಹದ ಕಾರ್ಯ ಸ್ವಲ್ಪ ಮುಂದೆ ಹೋಗಬಹುದು. ಆದಷ್ಟು ವಿವಾಹದ ವಿಚಾರವಾಗಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುಭಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಸಾಧನೆ ಮಾಡುವಂಥ ತಿಂಗಳಾಗಲಿದೆ. ಹೆಚ್ಚಿನ ಶ್ರಮಪಟ್ಟು ನೀವು ಕ್ರೀಡೆಯಲ್ಲಿ ತೊಡಗಿಸಿಕೊಂಡಲ್ಲಿ ಶುಭಯೋಗಗಳನ್ನು ಹೊಂದಲಿದ್ದೀರಿ. ಇನ್ನು ಈ ತಿಂಗಳ ಸಿಂಹರಾಶಿಯವರ ಒಂದು ಶುಭ ಸಂಖ್ಯೆ 9, ಶುಭ ಬಣ್ಣ ಕೇಸರಿ ಬಣ್ಣ. ಇನ್ನು ಸಿಂಹರಾಶಿಯವರ ಜೂನ್ ತಿಂಗಳ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಜೂನ್ ತಿಂಗಳಲ್ಲಿ ಬರತಕ್ಕಂಥ ಸಿಂಹರಾಶಿಯವರ ಎಲ್ಲ ಕಷ್ಟಗಳು, ಗ್ರಹಚಾರಗಳು, ಆಪತ್ತುಗಳು, ವಿಪತ್ತುಗಳ ನಿವಾರಣೆಗಾಗಿ ನೀವು ಸಾಧ್ಯವಿದ್ದಲ್ಲಿ ಒಂದು ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳಿ. ಮತ್ತು ಮನಸ್ಸಿನ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಮುಖ್ಯವಾಗಿ ನೀವು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಸರ್ವ ವಿಘ್ನಗಳು ಪರಿಹಾರವಾಗಿ ಶುಭ ಫಲಗಳು ನಿಮಗೆ ಜೂನ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಜೂನ್ ತಿಂಗಳು ಮಿಶ್ರ ಫಲಿತಾಂಶ ಪ್ರಾಪ್ತಿಯಾಗಲಿದೆ. ತಿಂಗಳ ಒಂದು ಆರಂಭದಲ್ಲಿ ಉದ್ಯೋಗಿಗಳ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಲಿದೆ. ನೀವು ಸಮಯಕ್ಕೆ ಪೂರ್ಣಗೊಳಿಸಲು ಅವರು ಹೆಚ್ಚುವರಿ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವನ್ನು ಮಾಡಬೇಕಾಗಲಿದೆ.
ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿನ ಕೆಲವು ಕೌಟುಂಬಿಕ ಸಮಸ್ಯೆಗಳು ನಿಮ್ಮ ಚಿಂತೆಗೆ ದೊಡ್ಡ ಕಾರಣವಾಗಲಿದೆ. ಈ ಸಮಯದಲ್ಲಿ ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದ ಬಗ್ಗೆ ಮನಸ್ಸು ಸ್ವಲ್ಪ ಚಿಂತಿತವಾಗಲಿದೆ. ತಿಂಗಳ 2ನೇ ವಾರದಲ್ಲಿ ಯಾವುದೇ ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ಸಿಗಲಿದೆ. ತಿಂಗಳ ಮಧ್ಯದಲ್ಲಿ ಹಠಾತ್ ದೊಡ್ಡ ಖರ್ಚುಗಳಿಂದಾಗಿ ನೀವು ಆರ್ಥಿಕ ಚಿಂತೆಗಳಿಂದ ಸುತ್ತುವರಿಯಲ್ಪಡಲಿದ್ದೀರಿ. ಹಿತೈಷಿಗಳ ಸಹಾಯದಿಂದ ನೀವು ಈ ಸಮಸ್ಯೆಯನ್ನು ಉತ್ತಮವಾಗಿ ಎದುರಿಸಲು ಸಾಧ್ಯವಾಗಲಿದೆ. ವ್ಯವಹಾರದಲ್ಲಿ ಅಪೇಕ್ಷಿತ ಲಾಭ ಉಂಟಾಗಲಿದೆ. ನಿಮ್ಮ ವ್ಯವಹಾರವನ್ನು ವಿಸ್ತರಣೆ ಮಾಡುವಂಥ ಯೋಜನೆಯು ಫಲಪ್ರದವಾಗಲಿದೆ. ಸಣ್ಣ ಸಮಸ್ಯೆಗಳನ್ನು ಹೊರತುಪಡಿಸಿ ನಿಮ್ಮ ಆರೋಗ್ಯವು ಈ ತಿಂಗಳು ಸಾಮಾನ್ಯವಾಗಿರಲಿದೆ. ವೈವಾಹಿಕ ಜೀವನ ಸಂತೋಷದಿಂದ ಕೂಡಿರಲಿದೆ. ಇನ್ನು ಕನ್ಯಾ ರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಜೂನ್ ತಿಂಗಳು ನಿಮಗೆ ಹೆಚ್ಚಿನ ಕಠಿಣ ಪರಿಶ್ರಮದಿಂದಾಗಿ ನಿಮಗೆ ಲಾಭ ಉಂಟಾಗಲಿದೆ. ಆದರೆ ಹಣದ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ಹದಗೆಡುವಂಥ ಸಾಧ್ಯತೆ ಇದೆ. ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ವ್ಯಾಯಾಮ ಹಾಗೂ ಯೋಗ ಇಂತಹ ಕೆಲಸಗಳನ್ನು ನೀವು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವೈವಾಹಿಕ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ಇನ್ನು ಜೂನ್ ತಿಂಗಳ ಸ್ತ್ರೀಯರಿಗೆ ಕನ್ಯಾ ರಾಶಿಯವರಿಗೆ ನಿಮಗೆ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಹಿರಿಯ ಸದಸ್ಯರಿಂದ ಸ್ವಲ್ಪ ಸಲಹೆ ಸೂಚನೆಗಳು ಸಿಗಲಿದೆ. ಯಾವುದಾದರೂ ನಿಮ್ಮಿಂದ ತಪ್ಪು ಕೆಲಸಗಳಾಗಿದ್ದಂತಲ್ಲಿ ತಪ್ಪೊಪ್ಪಿಗೆಯನ್ನು ಮಾಡಿಕೊಳ್ಳಿ. ಸ್ತ್ರೀಯರಿಗೆ ಯಾವುದಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇನ್ನು ಜೂನ್ ತಿಂಗಳಲ್ಲಿ ನಿಮಗೆ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಕೃಷಿಯಲ್ಲಿ ಈ ತಿಂಗಳು ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಬೆಳೆದಂಥ ಬೆಳೆಗಳಿಂದ ಲಾಭ ಪ್ರಾಪ್ತಿಯಾಗಲಿದೆ. ಹಾಗೂ ಕೃಷಿಯಲ್ಲಿ ನೀವು ದೊಡ್ಡ ಮಟ್ಟಿನ ಹೂಡಿಕೆಯನ್ನು ಮಾಡಬಹುದು. ಅದರಿಂದಾಗಿ ನಿಮಗೆ ಲಾಭಗಳು ಪ್ರಾಪ್ತಿಯಾಗತಕ್ಕಂಥ ತಿಂಗಳಾಗಲಿದೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ದೊಡ್ಡ ಯಾವುದೇ ಲಾಭಗಳಿಲ್ಲದೆ ಇರತಕ್ಕಂತಹ ಸ್ಥಿತಿ ಇರಲಿದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ಯಾರಿಗೂ ಸಾಲವನ್ನು ನೀಡಬೇಡಿ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರ ಪ್ರಯಾಣದ ಜೀವನ ಈ ಜೂನ್ ತಿಂಗಳಲ್ಲಿ ಸುಖಕರವಾಗಿರಲಿದೆ. ದೂರದ ಊರಿನ ಪ್ರಯಾಣ ಮಾಡಬೇಕಾಗಿ ಬರಲಿದೆ. ಉದ್ಯೋಗದ ನಿಮಿತ್ತ ಮಾಡಬೇಕಾಗಬಹುದು. ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಚಾಲನೆ ಮಾಡಿಕೊಳ್ಳುವುದು ಉತ್ತಮ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರ ರಾಜಕೀಯದ ಜೀವನ ಸುಖಮಯವಾಗಿರಲಿದೆ. ದೊಡ್ಡ ಸ್ಥಾನಮಾನಗಳು ದೊರಕಲಿದೆ. ಆದರೆ ನೀವು ಅದಕ್ಕೆ ಬೇಕಾಗಿ ಸ್ವಲ್ಪ ಪ್ರಯತ್ನಗಳನ್ನು ಮಾಡಬೇಕಾಗಲಿದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಪ್ರೇಮಿಗಳಿಗೆ ಕನ್ಯಾ ರಾಶಿಯವರಿಗೆಂದು ಮನಸ್ಸಿಗೆ ಮುದ ದೊರಕುವಂಥ ದಿನ ಪ್ರಾಪ್ತಿಯಾಗಲಿದೆ. ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ನಿಮ್ಮ ಪ್ರೇಮದ ಜೀವನ ಅನ್ಯೋನ್ಯತೆಯಿಂದ ಕೂಡಿರಲಿದೆ. ಮನಸ್ಸಿಗೆ ಹಿತ ದೊರಕಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ವಿವಾಹದ ವಿಚಾರವಾಗಿ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರಲಿದೆ. ಮನಸ್ಸಿನ ಕೆಲವು ಇಷ್ಟಾರ್ಥಗಳು ನೆರವೇರುವಂತಹ ತಿಂಗಳಾಗಲಿದೆ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರಿಗೆ ಕ್ರೀಡೆಯಲ್ಲಿ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಈ ಜೂನ್ ತಿಂಗಳು ನಿಮ್ಮ ಇಷ್ಟಾರ್ಥಗಳು ನೆರವೇರುವಂಥ ತಿಂಗಳು. ಆದರೆ ನೀವು ಹಗಲು ರಾತ್ರಿ ಕಷ್ಟಪಟ್ಟು ಅದಕ್ಕೆ ಕೆಲಸಗಳನ್ನು ಮಾಡಬೇಕಾಗಲಿದೆ. ನಿಮ್ಮ ಕೆಲಸದ ನಿಮಿತ್ತ ನಿಮಗೆ ಕ್ರೀಡೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ದೊರಕಲಿದೆ. ಇನ್ನು ಕನ್ಯಾ ರಾಶಿಯವರ ಈ ತಿಂಗಳ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಕನ್ಯಾ ರಾಶಿಯವರ ಜೂನ್ ತಿಂಗಳ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಕನ್ಯಾ ರಾಶಿಯವರಿಗೆ ಈ ತಿಂಗಳು ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳು, ತೊಂದರೆಗಳು, ತಾಪತ್ರಯಗಳು, ವಿಪತ್ತುಗಳ ನಿವಾರಣೆಗಾಗಿ ಕನ್ಯಾ ರಾಶಿಯವರು ಸಾಧ್ಯವಿದ್ದಷ್ಟು ಮಹಾವಿಷ್ಣುದೇವರ ಆರಾಧನೆ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವುದು ಶುಭ. ತುಲಾ ರಾಶಿಯವರಿಗೆ ಈ ಜೂನ್ ತಿಂಗಳು ಆರಂಭದಲ್ಲಿ ತುಲಾರಾಶಿಯ ಜನರು ತಮ್ಮ ಸಮಯ ಮತ್ತು ಹಣವನ್ನು ಅತಿ ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವುದು ಉತ್ತಮ. ಉದ್ಯೋಗಿಗಳು ತಮ್ಮ ಕೆಲಸವನ್ನು ಬೇರೊಬ್ಬರ ಕೈಯಲ್ಲಿ ಬಿಡುವುದನ್ನು ತಪ್ಪಿಸುವುದು ಒಳಿತು. ಇಲ್ಲದಿದ್ದರೆ
ನೀವು ಮಾಡಿದ ತಪ್ಪುಗಳು ಅಥವಾ ಕೆಲಸವು ಸಮಯಕ್ಕೆ ಪೂರ್ಣಗೊಳ್ಳದಿದ್ದರೆ ಮೇಲಧಿಕಾರಿಯ ಕೋಪವನ್ನು ಎದುರಿಸಬೇಕಾಗಲಿದೆ. ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಿದರೆ ವಿಷಯಗಳನ್ನು ಇತ್ಯರ್ಥಪಡಿಸಿ ಮುಂದೆ ಸಾಗುವುದು ಉತ್ತಮ. ತಿಂಗಳ ಒಂದು ಮಧ್ಯದಲ್ಲಿ ಉದ್ಯೋಗಿಗಳು ಅಪೇಕ್ಷಿತ ಒಂದು ಸ್ಥಳಕ್ಕೆ ವರ್ಗಾವಣೆ ಆಗುವಂಥ ಒಂದು ಜವಾಬ್ದಾರಿಯನ್ನು ಪಡೆಯಲಿದ್ದೀರಿ. ತಿಂಗಳ ಒಂದು ಮಧ್ಯದಲ್ಲಿ ವಿದೇಶದಲ್ಲಿ ವೃತ್ತಿ ಜೀವನ ಮತ್ತು ವ್ಯವಹಾರಕ್ಕಾಗಿ ಪ್ರಯತ್ನಿಸುತ್ತಿರುವ ಒಂದು ಜನರಿಗೆ ಅಪೇಕ್ಷಿತ ಯಶಸ್ಸನ್ನು ಪಡೆಯುವಂಥ ಒಂದು ತಿಂಗಳಾಗಲಿದೆ. ಕಮಿಷನ್ ಮತ್ತು ಫೈನಾನ್ಸ್ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಕೆಲಸ ಮಾಡುವವರಿಗೆ ಈ ಸಮಯವು ತುಂಬ ಒಂದು ಶುಭವಾಗಲಿದೆ. ಈ ತಿಂಗಳು ಯಾರಾದರೂ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಲು ಪ್ರಯತ್ನಿಸಬಹುದು. ಒಂದು ಎಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿಕೊಳ್ಳಿ. ವಿವಾದದ ಬದಲು ಸಂಭಾಷಣೆಯಿಂದ ಯಾವುದೇ ತಪ್ಪು ತಿಳುವಳಿಕೆಗಳನ್ನು ತೆಗೆದುಹಾಕಿಕೊಳ್ಳಿ. ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯ ಆರೋಗ್ಯವು ನಿಮ್ಮ ಚಿಂತೆಗೆ ಮುಖ್ಯ ಕಾರಣವಾಗಲಿದೆ. ಇನ್ನು ಈ ಜೂನ್ ತಿಂಗಳಲ್ಲಿ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಒಂದು ಯೋಗಗಳು ನಿಮಗೆ ಉದ್ಯೋಗ ವ್ಯಾಪಾರಗಳಲ್ಲಿ ಪ್ರಾಪ್ತಿಯಾಗಲಿದೆ. ಒಂದು ಒಳ್ಳೆಯ ಉದ್ಯೋಗವನ್ನು ಪ್ರಾರಂಭ ಮಾಡುವಂಥ ಯೋಗವನ್ನು ಸಹಿತ ಒಂದು ತುಲಾರಾಶಿಯವರು ಈ ಜೂನ್ ತಿಂಗಳಲ್ಲಿ ಪಡೆಯಲಿದ್ದೀರಿ. ಮತ್ತು ಬರತಕ್ಕಂಥ ಎಲ್ಲ ಒಂದು ವ್ಯಾಪಾರ ಕ್ಷೇತ್ರದಲ್ಲಿ ಅಡೆತಡೆಗಳ ಒಂದು ತೊಂದರೆಗಳು ತಾಪತ್ರಯಗಳು ಸಣ್ಣ ಪುಟ್ಟ ವಿಪತ್ತುಗಳಿರಲಿದೆ. ಸ್ವಲ್ಪ ಆದಷ್ಟು ಒಂದು ಜೂನ್ ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಒಂದು ತಿಂಗಳ ಅಂತ್ಯಕಾಲದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಯಶಸ್ಸು ದೊರೆಯಲಿದೆ. ಜೂನ್ ತಿಂಗಳ ಅಂತ್ಯಕ್ಕಾಗುವಾಗ ನಿಮ್ಮ ಒಂದು ವ್ಯಾಪಾರದಲ್ಲಿರಬಹುದು, ಬಿಸ್ನೆಸ್ ಅಥವಾ ವ್ಯವಹಾರ ಕ್ಷೇತ್ರದಲ್ಲೂ ಒಳ್ಳೆಯ ಯಶಸ್ಸನ್ನು ಹೊಂದಲಿದ್ದೀರಿ. ಇನ್ನು ಈ ಜೂನ್ ತಿಂಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಲಾರಾಶಿಯವರು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕಾಗಲಿದೆ. ಒಂದು ಆಹಾರದ ವಿಚಾರವಾಗಿ ತೆಗೆದುಕೊಂಡಂಥ ಆಹಾರದಿಂದ ಸ್ವಲ್ಪ ಆಹಾರವು ನಿಮಗೆ ದೇಹದಲ್ಲಿ ಯಾವುದಾದರೂ ರಿಯಾಕ್ಷನ್ ಆಗಿ ಯಾವುದಾದ್ರೂ ಅನಾರೋಗ್ಯವನ್ನು ತಂದುಕೊಡಬಹುದು. ಆರೋಗ್ಯದ ವಿಚಾರದಲ್ಲಿ ಜೂನ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ, ನಿರ್ಲಕ್ಷ್ಯ ಬೇಡ. ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಿಸಿದಂಥ ಅನಾರೋಗ್ಯಗಳು ಜೂನ್ ತಿಂಗಳಲ್ಲಿ ಕಾಡಲಿದೆ. ತುಂಬ ಎಚ್ಚರಿಕೆಯಿಂದ ಅವಶ್ಯಕ. ಯಾವುದೇ ಅನಾರೋಗ್ಯಗಳಿದ್ದಂತಲೂ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಇನ್ನು ನಿಮ್ಮ ಈ ಜೂನ್ ತಿಂಗಳಲ್ಲಿ ನಿಮ್ಮ ದಾಂಪತ್ಯ ಜೀವನ ಸ್ವಲ್ಪ ಸುಖಮಯವಾಗಿರಲಿದೆ. ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಈ ತಿಂಗಳಲ್ಲಿ ಅದು ಪರಿಹಾರವಾಗಿ ಒಂದು ಅಂತ್ಯಕ್ಕಾಗುವಾಗ ನೀವೊಂದು ಸುಖ ಜೀವನವನ್ನು ಹಾಗೂ ಒಳ್ಳೆಯ ಯೋಗವನ್ನು ದಾಂಪತ್ಯ ಜೀವನದಲ್ಲಿ ಹೊಂದಲಿದ್ದೀರಿ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳು ಜೂನ್ ತಿಂಗಳಲ್ಲಿ ಒಳ್ಳೆಯ ಒಂದು ಯಶಸ್ಸನ್ನು ಹೊಂದತಕ್ಕಂಥ ಒಂದು ತಿಂಗಳಾಗಲಿದೆ. ಒಂದು ಶಾಲೆಯ ಪ್ರಾರಂಭವಾಗುವಂಥ ಸಮಯ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಬೇಕಾಗಬಹುದು. ಆದರೂ ಸ್ವಲ್ಪ ಜಡತ್ವ ಈ ಒಂದು ಜೂನ್ ತಿಂಗಳಲ್ಲಿ ನಿಮಗೆ ಆಗಲಿದೆ. ಆದಷ್ಟು ಜೂನ್ ತಿಂಗಳಲ್ಲಿ ದೇವರ ಒಂದು ಸರಸ್ವತಿಯನ್ನು ಸ್ಮರಣೆ ಮಾಡಿಕೊಂಡು ವಿದ್ಯೆಯಲ್ಲಿ ತೊಡಗಿಕೊಳ್ಳಿ. ಇನ್ನು ತುಲಾರಾಶಿಯವರ ಒಂದು ಜೂನ್ ತಿಂಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಅಧಿಕ ಮಳೆಯು ಎಲ್ಲಿಯಾದರೂ ಬರುವುದರಿಂದಾಗಿ ಸಹಿತ ಕೃಷಿಕರಿಗೆ ಸ್ವಲ್ಪ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಕೃಷಿಕರು ಆದಷ್ಟು ಈ ಒಂದು ಜೂನ್ ತಿಂಗಳಲ್ಲಿ ಎಚ್ಚರಿಕೆಯನ್ನು ಹಾಗೂ ಜಾಗರೂಕತೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ಜೂನ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ನಿಮ್ಮ ಒಂದು ಪ್ರಯಾಣದ ವಿಚಾರವಾಗಿ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ತಿಂಗಳ ಒಂದು ಮಧ್ಯದಲ್ಲೂ ಒಂದು ಪ್ರಾರಂಭದಲ್ಲೂ ಯಾವುದಾದ್ರೂ ನಿಮ್ಮ ಒಂದು ಪ್ರಯಾಣದಲ್ಲಿ ವಿಪತ್ತುಗಳು ಆಪತ್ತುಗಳೆಲ್ಲ ಬರತಕ್ಕಂಥ ಸಾಧ್ಯತೆಗಳಿದೆ. ತುಂಬ ಎಚ್ಚರಿಕೆಯಿಂದ ವಾಹನವನ್ನು ಚಾಲನೆ ಮಾಡಿಕೊಂಡು ಪ್ರಯಾಣ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಹಣಕಾಸಿನ ಸಂಬಂಧಪಟ್ಟಂತೆ ಪೂರ್ವರಿಂದ ಅಂದರೆ ನಿಮ್ಮ ಹಿರಿಯರಿಂದ ಎಲ್ಲ ಬರತಕ್ಕಂತಹ ಸಂಪತ್ತುಗಳು, ಆಸ್ತಿಗೆ ಸಂಬಂಧಿಸಿದಂಥ ಹಣಗಳು ಅಥವಾ ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಸಹಿತ ಈ ಒಂದು ಜೂನ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬರಲಿದೆ. ಮತ್ತು ಪೂರ್ವಜರಿಂದ ಆಸ್ತಿಯಿಂದ ಬರಲು ಬಾಕಿ ಇರತಕ್ಕಂಥ ಹಣವು ಸಹಿತ ಬರತಕ್ಕಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ. ಇನ್ನು ತುಲಾರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ನಿಮ್ಮ ಪ್ರೇಮಿಗಳು ನೀವು ಆದಷ್ಟು ಅನ್ಯೋನ್ಯತೆಯಿಂದ ಇರತಕ್ಕಂತಹ ಒಂದು ಯೋಗವನ್ನು ಹೊಂದಲಿದ್ದೀರಿ. ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ಪರಿಹಾರವಾಗಲಿದೆ. ಆದಷ್ಟು ಐಕ್ಯಮತ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಈ ತುಲಾರಾಶಿಯವರಿಗೆ ನಿಮಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ವಿಪತ್ತುಗಳು ಬರತಕ್ಕಂಥ ಸಾಧ್ಯತೆ ಇರಬಹುದು. ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ಈ ಒಂದು ಜೂನ್ ತಿಂಗಳು ನಿಮ್ಮ ಒಂದು ಶುಭ ಸಂಖ್ಯೆಯಾಗಿ ನೀವು 5 ಬಳಸಿಕೊಳ್ಳಿ. ಹಾಗೂ ನಿಮ್ಮ ಒಂದು ಶುಭ ಒಂದು ದಿಕ್ಕು ಉತ್ತರ ದಿಕ್ಕು.
ಇನ್ನು ತುಲಾರಾಶಿಯವರಿಗೆ ಈ ಒಂದು ಜೂನ್ ತಿಂಗಳು ಪಚ್ಚೆ ಬಣ್ಣ ಹೆಚ್ಚು ಯಶಸ್ಸನ್ನು ತಂದುಕೊಡಲಿದೆ. ಇನ್ನು ತುಲಾರಾಶಿಯವರ ಈ ಒಂದು ತಿಂಗಳಲ್ಲಿ ನೀವು ಸಾಧ್ಯವಿದ್ದಷ್ಟು ಮುಖ್ಯವಾಗಿ ಲಲಿತಾ ಸಹಸ್ರನಾಮಗಳನ್ನು ಪಾರಾಯಣ, ಸಾಧ್ಯವಿದ್ದಲ್ಲಿ ದೇವಿಯ ಆರಾಧನೆ, ದುರ್ಗಾ ಪೂಜೆ, ಕುಂಕುಮಾರ್ಚನೆ ಹಾಗೂ ಪುಷ್ಪಾರ್ಚನೆಗಳು ಎಲ್ಲ ದೇವಿಯ ಪ್ರೀತ್ಯರ್ಥವಾಗಿ ಸಪ್ತಶತಿ ಪಾರಾಯಣ, ಸಾಧ್ಯವಿದ್ದಷ್ಟು ದೇವರ ಸ್ಮರಣೆ ಜಪಾದಿಗಳನ್ನು ಈ ತಿಂಗಳಲ್ಲಿ ಮಾಡಿಕೊಂಡಲ್ಲಿ ನೀವು ಬರತಕ್ಕಂಥ ವಿಪತ್ತುಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಹಾಗೂ ದೇವರ ಒಂದು ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಮತ್ತು ಬರತಕ್ಕಂಥ ಎಲ್ಲ ಒಂದು ಗ್ರಹಚಾರಗಳಿರಬಹುದು, ಅದೆಲ್ಲದರ ಪರಿಹಾರಕ್ಕಾಗಿ ನವಗ್ರಹಗಳ ಪ್ರೀತ್ಯರ್ಥವಾಗಿ ನವಗ್ರಹ ಆರಾಧನೆ ಮತ್ತು ಸಾಧ್ಯವಿದ್ದಷ್ಟು ಎಳ್ಳೆಣ್ಣೆಯನ್ನು ಈಶ್ವರ ದೇವರಿಗೆ ಈ ತಿಂಗಳಲ್ಲಿ ನೀವು ಸಮರ್ಪಣೆ ಮಾಡಿ ಬರತಕ್ಕಂಥದ್ದು ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಈ ಜೂನ್ ತಿಂಗಳು ನೀವು ಆರೋಗ್ಯ ಮತ್ತು ಸಂಬಂಧಗಳ ಬಗ್ಗೆ ಸಾಕಷ್ಟು ಗಮನವನ್ನು ಹರಿಸುವುದು ಉತ್ತಮ. ತಿಂಗಳ ಒಂದು ಆರಂಭದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕಾಲೋಚಿತ ಅಥವಾ ಯಾವುದೇ ದೀರ್ಘಕಾಲದ ಅನಾರೋಗ್ಯದಿಂದ ನೀವು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಲಿದೆ. ಆದಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ. ಹೆಚ್ಚಿನ ಜಾಗರೂಕತೆಯನ್ನು ಮಾಡಿಕೊಳ್ಳಿ, ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ ಮತ್ತು ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಈ ತಿಂಗಳು ನೀವು ನಿರ್ಲಕ್ಷ್ಯ ಮಾಡಿದಲ್ಲಿ ಆಸ್ಪತ್ರೆಗೆ ಸುತ್ತಾಡಬೇಕಾಗಬಹುದು. ತಿಂಗಳ ಒಂದು ಮಧ್ಯಕಾಲದಲ್ಲಿ ವ್ಯಕ್ತಿತ್ವದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸುವುದು ಉತ್ತಮ. ಈ ಜೂನ್ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಯೋಗಗಳು ಪ್ರಾಪ್ತಿಯಾಗಲಿದೆ. ಜನರೊಂದಿಗೆ ಉತ್ತಮವಾಗಿ ವರ್ತಿಸಿಕೊಳ್ಳುವುದು ಉತ್ತಮ. ಯಾರನ್ನು ತಪ್ಪಾಗಿ ಗೇಲಿ ಮಾಡಬೇಡಿ. ಈವನ್ ಜೂನ್ ತಿಂಗಳಲ್ಲಿ ನೀವು ಸಮಯದಲ್ಲಿ ಜನರ ಸಣ್ಣ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ಕೆಲಸದ ಮೇಲೆ ಗಮನವನ್ನು ಹರಿಸಿಕೊಳ್ಳಿ. ನಿಮ್ಮ ಹೆಸರು ಅಥವಾ ಕೆಲಸವನ್ನು ಹಾಳು ಮಾಡಲು ಯಾರಾದರೂ ಪ್ರಯತ್ನಿಸುತ್ತಿರಬಹುದು. ತುಂಬ ಜಾಗರೂಕರಾಗಿರುವುದು. ವ್ಯವಹಾರದಲ್ಲಿ ಅಪೇಕ್ಷಿತ ಲಾಭಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಆದರೆ ದುಷ್ಟ ಜನರಿಂದ ನೀವು ದೂರವಿರುವುದು ಉತ್ತಮ. ಪ್ರೇಮ ಸಂಬಂಧದ ವಿಷಯದಲ್ಲಿ ಈ ತಿಂಗಳು ನಿಮಗೆ ಮಿಶ್ರ ಫಲ ಉಂಟಾಗಲಿದೆ. ತಿಂಗಳ ಒಂದು ಮಧ್ಯದಲ್ಲಿ ಪ್ರೇಮ ಸಂಗಾತಿಯನ್ನು ಭೇಟಿಯಾಗುವಲ್ಲಿ ಕೆಲವು ಅಡೆತಡೆಗಳು ಉಂಟಾಗಲಿದೆ. ಈ ಒಂದು ತಿಂಗಳ ಮಧ್ಯದಿಂದ ಪರಿಸ್ಥಿತಿ ಹಿಮ್ಮುಖವಾಗಿ ಚಲಿಸಲಿದೆ. ನೀವು ಸಂಗಾತಿಯೊಂದಿಗೆ ಉತ್ತಮ ಒಂದು ಸಮಯವನ್ನು ಹೊಂದಲಿದ್ದೀರಿ. ನೀವಿಬ್ಬರೂ ಆಹ್ಲಾದಕರ ಒಂದು ಸಮಯವನ್ನು ಹೊಂದಲಿದ್ದೀರಿ. ಕಾಲಾನಂತರದಲ್ಲಿ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರಲಿದೆ. ಆದರೆ ಕಷ್ಟದ ಸಮಯದಲ್ಲಿ ನೀವು ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದು ಉತ್ತಮ. ಇನ್ನು ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ನೀವು ಮಾಡ್ತಕ್ಕಂಥ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ತೊಂದರೆಗಳು ಹಾಗೂ ಈ ಮುಖ್ಯವಾಗಿ ನೀವು ಉದ್ಯೋಗದಲ್ಲಿ ಒಳ್ಳೆಯ ಬಡ್ತಿಯನ್ನು ಹೊಂದಲಿದ್ದೀರಿ. ಆದರೆ ದೂರದ ಪ್ರಯಾಣಕ್ಕೆ ದೂರದ ಊರಿನ ಒಂದು ಉದ್ಯೋಗಕ್ಕಾಗಿ ನೀವು ಪ್ರಯಾಣ ಮಾಡಬೇಕಾಗಬಹುದು ಮತ್ತು ದೂರದ ಊರಿನ ಒಂದು ಉದ್ಯೋಗದಲ್ಲಿ ನಿಮಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಬಂದರೂ ಈ ಒಂದು ತಿಂಗಳಲ್ಲಿ ನೀವು ಒಳ್ಳೆಯ ಯೋಗವನ್ನು ಹೊಂದಲಿದ್ದೀರಿ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ವ್ಯಾಪಾರ ಈ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಕಬ್ಬಿಣದ ವ್ಯಾಪಾರ, ಕನ್ಸ್ಟ್ರಕ್ಷನ್ ವ್ಯಾಪಾರ, ಭೂ ವ್ಯವಹಾರದವರಿಗೆ ಈ ತಿಂಗಳು ಸ್ವಲ್ಪ ಲಾಭದಾಯಕವಾಗಲಿದೆ. ಹಾಗೂ ನೀವು ಮಾಡತಕ್ಕಂತಹ ಒಂದು ನೀರಿನ ವ್ಯಾಪಾರ, ಇಂತಹ ಒಂದು ಜಲದ ವ್ಯಾಪಾರ, ಆಯಿಲ್ ವ್ಯಾಪಾರಗಳಲ್ಲಿ ಈ ಒಂದು ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಪೆಟ್ರೋಲಿಯಂ ಉತ್ಪನ್ನಗಳ ವ್ಯಾಪಾರದಲ್ಲೂ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಎಚ್ಚರಿಕೆ ಅವಶ್ಯಕ. ಅದಲ್ಲದೆ ಈ ಜೂನ್ ತಿಂಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಕ್ಕಂಥವರು ಹೋಟೆಲ್ಗಳಲ್ಲಿ, ಬೇರೆ ಅಂಗಡಿಗಳಲ್ಲಿ, ಸಣ್ಣ ಪುಟ್ಟ ಗಾರೆ ಕೆಲಸ ಮಾಡ್ತಕ್ಕಂಥವರು, ಕೂಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಎಚ್ಚರಿಕೆ ಅವಶ್ಯಕ. ನಿಮ್ಮ ಒಂದು ಉದ್ಯೋಗದಲ್ಲಿ ಯಾವುದಾದ್ರೂ ಅನಾಹುತಗಳು ಸಂಭವಿಸುವಂಥ ಒಂದು ಸಾಧ್ಯತೆ ಇದೆ ಮತ್ತು ನೀವು ಜೀವನ ಪರ್ಯಂತ ಅದರಿಂದ ಸಮಸ್ಯೆಯನ್ನು ಎದುರಿಸಬೇಕಾಗಬಹುದು. ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವರು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡಲಿದೆ. ಮುಖ್ಯವಾಗಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ಹೆಚ್ಚಾಗಿ ಬಾಧಿಸಲಿದೆ. ವೃಶ್ಚಿಕ ರಾಶಿಯವರು ಸ್ತ್ರೀಯರು ಆರೋಗ್ಯದ ಬಗ್ಗೆ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಮತ್ತು ವೃಶ್ಚಿಕ ರಾಶಿಯವರ ನಿಮ್ಮ ತಂದೆ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗಬಹುದು. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಸಿಕೊಳ್ಳಿ. ಇನ್ನು ಮುಖ್ಯವಾಗಿ ವೃಶ್ಚಿಕ ರಾಶಿಯವರ ಒಂದು ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಪ್ರಾರಂಭವಾಗುವಂಥ ಒಂದು ವಿದ್ಯಾಕ್ಷೇತ್ರ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಲಿದೆ. ನೀವು ಎನಿಸಿದ ಹಾಗೆ ವಿದ್ಯೆಯಲ್ಲಿ ತೊಡಗಿಕೊಳ್ಳಲಾಗದೇ ಇರಬಹುದು. ತುಂಬ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಕೃಷಿಕರಿಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿನ ಲಾಭಗಳು ಪ್ರಾಪ್ತಿಯಾಗುವಂತಹ ಒಂದು ತಿಂಗಳಾಗಲಿದೆ. ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳು ಸ್ವಲ್ಪ ಕೃಷಿಯವರಿಗೆ ಹೆಚ್ಚಿನ ಲಾಭ ತಂದುಕೊಡ್ತಕ್ಕಂಥ ತಿಂಗಳು. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಜೂನ್ ತಿಂಗಳು ನಿಮಗೆ ಹಣಕಾಸಿನ ವಿಚಾರ ಲಾಭವನ್ನು ತಂದುಕೊಡಲಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಸಹಿತ ಬರತಕ್ಕಂಥ ಒಂದು ತಿಂಗಳಾಗಲಿದೆ. ಆದರೆ ಕೊನೆಯ ಹಂತದಲ್ಲಿ ಜೂನ್ ತಿಂಗಳಲ್ಲಿ ಹಣಕಾಸು ಸ್ವಲ್ಪ ಹಿನ್ನಡೆಯಾಗಬಹುದು, ಬರಲು ಸ್ವಲ್ಪ ಹಣ ನಷ್ಟವಾಗುವಂಥ ಸಾಧ್ಯತೆ ಇದೆ. ಆದರೆ ಈ ತಿಂಗಳಲ್ಲಿ ನಿಮಗೆ ಹಣಕಾಸಿನ ದೊಡ್ಡ ಅಭಾವ ಕಾಡದೇ ಇರತಕ್ಕಂಥ ತಿಂಗಳು. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಅಪಘಾತಗಳಾಗುವಂಥ ಸಂಭವವೂ ಇದೆ. ಈ ತಿಂಗಳು ನೀವು ಆದಷ್ಟು ಜಾಗರೂಕತೆಯನ್ನು ಮಾಡಬೇಕಾದಂಥ ತಿಂಗಳು. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯ ಪ್ರೇಮಿಗಳು ಈ ತಿಂಗಳಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಹೊಂದಲಿದ್ದೀರಿ. ನಿಮ್ಮ ಪ್ರೇಮದ ಜೀವನ ಈ ತಿಂಗಳು ಸುಖಮಯವಾಗಿರಲಿದೆ. ಇನ್ನು ವೃಶ್ಚಿಕ ರಾಶಿಯವರ ಈ ತಿಂಗಳಲ್ಲಿ ನೀವು ಹೆಚ್ಚಾಗಿ ನಿಮ್ಮ ಶುಭ ಸಂಖ್ಯೆಯಾಗಿ ನೀವು 2 ಬಳಸಿಕೊಳ್ಳಿ. ಹಾಗೂ ಈ ತಿಂಗಳ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ಈ ಜೂನ್ ತಿಂಗಳ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ಎಲ್ಲ ಗ್ರಹಚಾರಗಳ ಪರಿಹಾರಕ್ಕಾಗಿ ಸಾಧ್ಯವಿದ್ದಷ್ಟು ಅಶ್ವತ್ಥ ಗಿಡಕ್ಕೆ ಪ್ರದಕ್ಷಿಣೆಯನ್ನು ಬನ್ನಿ ಮತ್ತು ಕೆಂಪು ಕಡಲೆಯನ್ನು ಈ ತಿಂಗಳಲ್ಲಿ 2 ಬಾರಿ ನೀವು ದಾನ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಮತ್ತು ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ವೃಶ್ಚಿಕ ರಾಶಿಯವರು ನೀವು ಜೂನ್ ತಿಂಗಳಲ್ಲಿ ಸಾಧ್ಯವಿದ್ದಷ್ಟು ಗಣಪತಿಯ ಆರಾಧನೆ ಮತ್ತು ಗಣಪತಿ ದೇವರಿಗೆ ದೂರ್ವೆ, ಮೋದಕ ಮತ್ತು ಪಂಚಕಜ್ಜಾಯ ಇಂತಹ ವಿಶೇಷ ತಿಂಡಿ ತಿನಿಸುಗಳನ್ನು ಗಣಪತಿ ದೇವರಿಗೆ ಸಮರ್ಪಣೆ ಮಾಡಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಧನುಸ್ಸು ರಾಶಿಯವರಿಗೆ ಈ ಜೂನ್ ತಿಂಗಳು ವಿಪತ್ತು ಮತ್ತು ಅವಕಾಶ ಎರಡನ್ನೂ ತರಲಿದೆ. ಆದರೆ ನೀವು ಬಯಸಿದರೆ ನಿಮ್ಮ ತಿಳುವಳಿಕೆಯಿಂದ ಪ್ರತಿ ವಿಪತ್ತನ್ನು ನಿಮಗಾಗಿ ಉತ್ತಮ ಅವಕಾಶವಾಗಿ ನೀವು ಪರಿವರ್ತಿಸಬಹುದು. ತಿಂಗಳ ಆರಂಭದಲ್ಲಿ ನೀವು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದ ಉತ್ತಮ ಅವಕಾಶಗಳನ್ನು ಪಡೆಯುವಂಥ ಯೋಗವನ್ನು ಹೊಂದಲಿದ್ದೀರಿ. ಈ ಸಮಯದಲ್ಲಿ ನೀವು ದಿನಚರಿ ಮತ್ತು ಆಹಾರವನ್ನು ಸರಿಯಾಗಿ ಇರಿಸಿಕೊಳ್ಳಿ. ಇಲ್ಲದಿದ್ದರೆ ನೀವು ಆಸ್ಪತ್ರೆಗೆ ಹೋಗಬೇಕಾಗಬಹುದು. ತಿಂಗಳ ಮಧ್ಯದಲ್ಲಿ ನೀವು ಸಾಲ ಮತ್ತು ರೋಗ ಶತ್ರುಗಳಿಂದ ದೂರವಿರುವುದು ಉತ್ತಮ. ತಿಂಗಳ ಮಧ್ಯದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ರಹಸ್ಯ ಶತ್ರುಗಳು ನಿಮ್ಮ ಕೆಲಸವನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು. ವ್ಯಾಪಾರಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಂದ ಒಳ್ಳೆಯ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗಲಿದೆ. ಈ ಪರಿಸ್ಥಿತಿ ಹೆಚ್ಚು ಕಾಲ ಉಳಿಯದೇ ಇರತಕ್ಕಂತಹ ಸ್ಥಿತಿ ಇರಲಿದೆ. ತಿಂಗಳ ಅಂತ್ಯದಲ್ಲಿ ನಿಮ್ಮ ವ್ಯವಹಾರವು ಮತ್ತೆ ಹಳಿಗೆ ಮರಳಲಿದೆ. ವಿಶೇಷವೆಂದರೆ ನಿಮ್ಮ ಕಳೆದು ಹೋದ ಹಣವು ಅನಿರೀಕ್ಷಿತವಾಗಿ ಸಿಗುವಂಥ ಯೋಗವಿದೆ. ವ್ಯಾಪಾರ ವಿಸ್ತರಣೆಗೆ ಒಳ್ಳೆಯ ಯೋಜನೆಗಳು ನೀವು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಪ್ರೇಮ ಸಂಬಂಧದ ವಿಷಯದಲ್ಲಿ ಈ ತಿಂಗಳು ನಿಮಗೆ ತುಂಬ ಚಿಂತನಾಶೀಲವಾಗಿ ಇರಲಿದೆ. ಇಲ್ಲದಿದ್ದರೆ ವಿಷಯವು ಹದಗೆಡುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆ ಮುಖ್ಯ. ತಿಂಗಳ ಮಧ್ಯದಲ್ಲಿ ಬೇರೆ ವ್ಯಕ್ತಿಯಿಂದಾಗಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ತೊಂದರೆಗಳು, ವಿಪತ್ತುಗಳು ಅಥವಾ ಸಮಸ್ಯೆಯಾಗಬಹುದು. ಎಚ್ಚರಿಕೆಯಿಂದ ಇರಿ. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯದಿಂದ ಕೂಡಿರಲಿದೆ. ಇನ್ನು ನಿಮಗೆ ಈ ಜೂನ್ ತಿಂಗಳು ವಿಶೇಷವಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ವೃತ್ತಿ, ವ್ಯಾಪಾರ, ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭಗಳು ದೊರಕಲಿದೆ. ಅಷ್ಟೇ ಖರ್ಚುಗಳು ಸಹಿತ ಇರುವುದರಿಂದ ಹಣದ ಬಟ್ಟಿಗೆ ನೀವು ತುಂಬ ಈ ತಿಂಗಳು ಜಾಗರೂಕತೆ ಅವಶ್ಯಕ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ದೊಡ್ಡ ವಿಪತ್ತುಗಳಿಲ್ಲದೇ ಇದ್ದರೂ ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ಒಮ್ಮೆ ಉಲ್ಬಣವಾಗಬಹುದು. ನಿರ್ಲಕ್ಷ್ಯ ಮಾಡಿದಲ್ಲಿ ತುಂಬ ಸಲ ನೀವು ವೈದ್ಯರನ್ನು ಭೇಟಿ ಮಾಡುವಂಥ ಪರಿಸ್ಥಿತಿ ಬರಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಈ ತಿಂಗಳಲ್ಲಿ ಪ್ರೀತಿಯಿಂದ ಕೂಡಿರಲಿದೆ, ಅನ್ಯೋನ್ಯತೆಯಿಂದ ಇರಲಿದೆ. ಸಣ್ಣ ಪುಟ್ಟ ಪ್ರವಾಸ ಮಾಡುವ ಯೋಗಗಳಿಂದ ಹೊಂದಿರಲಿದೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಈ ತಿಂಗಳು ಸಣ್ಣ ಪುಟ್ಟ ಕಿರಿಕಿರಿ, ಗೊಂದಲಗಳಿಂದ ಕೂಡಿರಲಿದೆ. ಮನಸ್ಸು ಚಂಚಲತೆಯಿಂದ ಕೂಡಿರಲಿದೆ. ಎನಿಸಿದಂಥ ಕಾರ್ಯಗಳು ಪೂರ್ಣಗೊಳ್ಳದೆ
ಒಂದು ಅರ್ಧಕ್ಕೆ ನಿಂತು ಹೋಗುವಂಥ ಸ್ಥಿತಿ ಬರಬಹುದು. ಸ್ತ್ರೀಯರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ದೇಹದ ಆರೋಗ್ಯದಲ್ಲೂ ಎಚ್ಚರಿಕೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಯೋಗವನ್ನು ಹೊಂದಲಿದ್ದೀರಿ. ನಿಮಗೆ ಸ್ಥಾನಮಾನಗಳು ದೊರಕಲಿದೆ. ಒಳ್ಳೆಯ ಒಂದು ವಿದ್ಯೆ ಪ್ರಾಪ್ತಿಯಾಗತಕ್ಕಂಥ ತಿಂಗಳು. ಇನ್ನು ಕೃಷಿಕರಿಗೆ ಈ ಜೂನ್ ತಿಂಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಬೆಳೆದಂಥ ಬೆಳೆಗಳಿಂದ ಕೃಷಿಕರಿಗೆ, ಧನುಸ್ಸು ರಾಶಿಯವರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ತಿಂಗಳು. ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ಕೊಟ್ಟಂಥ ಸಾಲ ಪುನಃ ನಿಮಗೆ ಬರದೇ ಇರುವುದರಿಂದ ಹಣದ ಸ್ವಲ್ಪ ಮಟ್ಟಿನ ಅಭಾವ ಕಾಡಬಹುದು. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಯಾಣ, ದೂರದ ಊರಿನ ಪ್ರಯಾಣ ಮಾಡ್ತಕ್ಕಂಥವರು ತುಂಬ ಎಚ್ಚರಿಕೆ ಮಾಡಿಕೊಳ್ಳಿ. ಯಾವುದಾದ್ರೂ ನಿಮ್ಮ ಒಳ್ಳೆಯ ಒಂದು ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಇರಬಹುದು. ಸಂಪತ್ತನ್ನು ಕಳೆದುಕೊಳ್ಳಬಹುದು. ಹಣ, ನಿಮ್ಮ ಮೊಬೈಲ್, ಇಂತಹ ಒಂದು ಮುಖ್ಯವಾದಂಥ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇನ್ನು ಪ್ರೇಮಿಗಳು ಈ ತಿಂಗಳಲ್ಲಿ ಸಂತೋಷಮಯವಾಗಿರಲಿದ್ದೀರಿ. ಅನ್ಯೋನ್ಯತೆಯಿಂದ ಕೂಡಿರಲಿದ್ದೀರಿ. ಇನ್ನು ಧನುಸ್ಸು ರಾಶಿಯವರಿಗೆ ಈ ಒಂದು ತಿಂಗಳು ಶುಭವಾಗಲಿದೆ. ಅಂತ್ಯಕ್ಕೆ ಒಳ್ಳೆಯ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ಧನುಸ್ಸು ರಾಶಿಯವರ ಈ ತಿಂಗಳ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಕಂದು ಬಣ್ಣ. ಇನ್ನು ಧನುಸ್ಸು ರಾಶಿಯವರ ಈ ಒಂದು ಜೂನ್ ತಿಂಗಳ ಅದೃಷ್ಟದ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಧನುಸ್ಸು ರಾಶಿಯವರ ಈ ಒಂದು ಜೂನ್ ತಿಂಗಳಲ್ಲಿ ಬರತಕ್ಕಂಥ ಎಲ್ಲ ಕಷ್ಟಗಳು, ಗ್ರಹಚಾರಗಳು, ತಾಪತ್ರಯಗಳು, ತೊಂದರೆಗಳ ಒಂದು ಪರಿಹಾರಕ್ಕಾಗಿ ಈ ಒಂದು ತಿಂಗಳಲ್ಲಿ ನೀವು ಸಾಧ್ಯವಿದ್ದಷ್ಟು ಕಪ್ಪು ಉದ್ದನ್ನು ದಾನ ಮಾಡಿಕೊಳ್ಳಿ. ಮತ್ತು ದೇವರ ಆರಾಧನೆ, ನವಗ್ರಹಗಳ ಪ್ರಾರ್ಥನೆಯನ್ನು ಮುಖ್ಯವಾಗಿ ಮಾಡಿಕೊಳ್ಳಿ. ಮತ್ತು ಮನಸ್ಸಿನಲ್ಲಿ ಎನಿಸಿದಂಥ ಈ ತಿಂಗಳಿನ ಎಲ್ಲ ಅಭೀಷ್ಟಗಳ ಒಂದು ಬೇಗನೆ ಕಾರ್ಯಗಳು ನಡೆಯಲು, ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ವೆಂಕಟರಮಣ ದೇವರ ಆರಾಧನೆ, ಸಾಧ್ಯವಿದ್ದಷ್ಟು ಈ ತಿಂಗಳಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಂಡು ಬಂದಲ್ಲಿ ಈ ತಿಂಗಳು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಇನ್ನು ಮಕರ ರಾಶಿಯವರಿಗೆ ಸಂತೋಷ ಮತ್ತು ಕೆಲವೊಮ್ಮೆ ದುಃಖವನ್ನು ಈ ಜೂನ್ ತಿಂಗಳಲ್ಲಿ ತರಲಿದೆ. ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಸಮಯವು ನಿಮಗೆ ತುಂಬ ಶುಭವಾಗಲಿದೆ. ನೀವು ವಿದೇಶದಲ್ಲಿ ವೃತ್ತಿ ಜೀವನವನ್ನು ಮಾಡಲು ಅಥವಾ ವಿದೇಶಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ಮಾಡಲು ಯೋಚಿಸುತ್ತಿದ್ದಲ್ಲಿ ಅದರಲ್ಲಿ ಬರುವ ಎಲ್ಲ ಅಡೆತಡೆಗಳು ಈ ಒಂದು ತಿಂಗಳಲ್ಲಿ ನಿಮಗೆ ದೂರವಾಗಲಿದೆ. ಕೆಲವು ವಿಶೇಷ ಒಂದು ಸಾಧನೆಗಳಿಂದಾಗಿ ಒಳ್ಳೆಯ ಗೌರವವನ್ನು ಈ ಕೆಲಸದಲ್ಲಿ, ಸ್ಥಳದಲ್ಲಿ ಮಾತ್ರವಲ್ಲದೆ ಕುಟುಂಬದಲ್ಲಿಯೂ ನಿಮಗೆ ಹೆಚ್ಚಾಗಲಿದೆ. ಉದ್ಯೋಗಸ್ಥರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಒಳ್ಳೆಯ ಆದಾಯದ ಒಂದು ಮೂಲಗಳು ಗೋಚರಿಸತಕ್ಕಂಥ ತಿಂಗಳು. ಜೂನ್ ತಿಂಗಳ ಒಂದು ಮಧ್ಯದಲ್ಲಿ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಲಿದೆ. ಇದರಿಂದಾಗಿ ನೀವು ಆಸ್ಪತ್ರೆಗೆ ಸುತ್ತಾಡಬೇಕಾಗಲಿದೆ. ನಿಮ್ಮ ಈ ಒಂದು ಸಮಯದಲ್ಲಿ ಕಾಲೋಚಿತ ರೋಗಗಳ ಬಗ್ಗೆ ನೀವು ತುಂಬ ಜಾಗರೂಕತೆ ಮಾಡಿಕೊಳ್ಳಬೇಕು. ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡುವುದು ಬೇಡ. ಇನ್ನು ಜೂನ್ ತಿಂಗಳ ಒಂದು ಮಧ್ಯದಲ್ಲಿ ಅದೃಷ್ಟವು ಮತ್ತೊಮ್ಮೆ ನಿಮಗೆ ದಯೆ ತೋರಿಸಲಿದೆ. ಒಳ್ಳೆಯ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ಈ ತಿಂಗಳು ನೀವು ವಿದ್ಯುತ್ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ಸ್ಥಗಿತಗೊಂಡ ಕೆಲಸವನ್ನು ಪೂರ್ಣಗೊಳಿಸಿಕೊಳ್ಳಲಿದ್ದೀರಿ. ಈ ಒಂದು ಅವಧಿಯಲ್ಲಿ ಅಪಾಯಕಾರಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದನ್ನು ನೀವು ತಪ್ಪಿಸಿಕೊಳ್ಳಿ. ಯಾರಿಗೂ ಈ ತಿಂಗಳಲ್ಲಿ ಸಾಲ ನೀಡುವುದನ್ನು ತಪ್ಪಿಸಿ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಹುಳಿ ಮತ್ತು ಸಿಹಿ ಎರಡೂ ಈ ಒಂದು ತಿಂಗಳಲ್ಲಿ ನಿಮಗಿರಲಿದೆ. ತಿಂಗಳ ಒಂದು ಮಧ್ಯದಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ಆಶ್ಚರ್ಯಕರ ಉಡುಗೊರೆಯನ್ನು ಸಹ ಪಡೆಯುವಂಥ ಒಂದು ತಿಂಗಳಾಗಲಿದೆ. ವಿವಾಹಿತ ಜನರ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಉಳಿಯುವಂಥ ತಿಂಗಳು. ಈ ತಿಂಗಳಲ್ಲಿ ನೀವು ಮಕರ ರಾಶಿಯವರು ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆ ಅವಶ್ಯಕ. ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಲಾಭಗಳು ಪ್ರಾಪ್ತಿಯಾಗಲಿದೆ. ಸಣ್ಣ ಪುಟ್ಟ ವಿಪತ್ತುಗಳು ಇರಲಿದೆ. ತುಂಬ ಜಾಗರೂಕತೆಯೊಂದಿಗೆ ಈ ತಿಂಗಳನ್ನು ನೋಡಿಕೊಳ್ಳಿ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಈ ತಿಂಗಳಲ್ಲಿ ಸುಖಮಯವಾಗಲಿದೆ. ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು, ಆದರೆ ಅದು ಪರಿಹಾರವೂ ಆಗಲಿದೆ. ಮತ್ತು ದೂರದ ಊರಿನ ಪ್ರಯಾಣ ಮಾಡುವಂಥ ಯೋಗವನ್ನು ಸಹಿತ ನೀವು ದಂಪತಿಗಳು ಪಡೆಯಲಿದ್ದೀರಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಶುಭ ವಾರ್ತೆಗಳನ್ನು ಕೇಳುವಂಥ ಒಂದು ತಿಂಗಳಾಗಲಿದೆ.
ಹಿಂದೆ ಇದ್ದಂಥ ಅನಾರೋಗ್ಯಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯೂ ಆಗಲಿದೆ. ಕೆಲವರಿಗೆ ಸ್ವಲ್ಪ ಅನಾರೋಗ್ಯವೂ ಬರಬಹುದು. ಸ್ವಲ್ಪ ಎಚ್ಚರಿಕೆ ಅವಶ್ಯಕ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ, ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಪತ್ತುಗಳು ಜಾಸ್ತಿ, ಅನಾರೋಗ್ಯದ ಸಮಸ್ಯೆಗಳು ಜಾಸ್ತಿ, ಕೆಲಸ ಕಾರ್ಯಗಳು ಸ್ತ್ರೀಯರಿಗೆ ನಡೆಯದೇ ಇರತಕ್ಕಂಥ ತಿಂಗಳು. ಆದರೆ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಮಕರ ರಾಶಿಯವರು ವಿದ್ಯೆಯಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ವಿದ್ಯೆಯಲ್ಲಿ ಸಾಧನೆ ಮಾಡತಕ್ಕಂಥ ತಿಂಗಳು. ಮನಸ್ಸಿನಲ್ಲಿ ಎನಿಸಿದಂಥ ಕಾರ್ಯಗಳು ಸಹಿತ ಈ ತಿಂಗಳಲ್ಲಿ ನಿಮಗೆ ನೆರವೇರಲಿದೆ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರು ಉತ್ತಮವಾದಂಥ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಬೆಳೆದಂಥ ಬೆಳೆಗಳಿಂದ ಈ ತಿಂಗಳು ನೀವು ಲಾಭವನ್ನು ಹೊಂದುವಂಥ ತಿಂಗಳು. ಆದರೆ ನಿರ್ಲಕ್ಷ್ಯ ಮಾಡಬೇಡಿ, ನಷ್ಟವೂ ಸಹಿತ ಇದೆ. ನಿಮ್ಮ ಜಾಗರೂಕತೆ ಅವಶ್ಯಕ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಕರ ರಾಶಿಯವರಿಗೆ ಹಣಕಾಸಿನ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಬರಲು ಬಾಕಿ ಇರುವಂಥ ಹಣವು ಬರಲಿದೆ. ಆಸ್ತಿಪಾಸ್ತಿಗಳು ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ. ಬಂಗಾರ, ಬೆಳ್ಳಿ ಇಂತಹ ವಸ್ತುಗಳಿಂದ ನಿಮಗೆ ಲಾಭವೂ ಆಗಲಿದೆ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ನಿಮ್ಮ ಪ್ರಯಾಣ ಜೂನ್ ತಿಂಗಳಲ್ಲಿ ಸುಖಕರವಾಗಿರಲಿದೆ. ಮನಸ್ಸಿಗೆ ಒಂದು ಪ್ರಯಾಣದಿಂದಾಗಿ ನೆಮ್ಮದಿ, ಲಾಭಗಳು ಉಂಟಾಗಲಿದೆ. ಇನ್ನು ಮಕರ ರಾಶಿಯವರ ಈ ಒಂದು ಪ್ರೇಮಿಗಳ ಜೀವನ ಸುಖಕರವಾಗಿರಲಿದೆ. ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ಸಣ್ಣ ಪುಟ್ಟ ವಿಪತ್ತುಗಳಿರಲಿದೆ, ಆದರೆ ಅದು ನಿವಾರಣೆಯಾಗಲಿದೆ. ಚಿಂತೆ ಬೇಡ. ಇನ್ನು ನಿಮ್ಮ ಮಕರ ರಾಶಿಯವರ ಈ ಒಂದು ತಿಂಗಳ ಒಂದು ಶುಭ ಸಂಖ್ಯೆ 8, ಶುಭ ಬಣ್ಣ ಬಿಳಿಯ ಬಣ್ಣ. ಈ ಒಂದು ಮಕರ ರಾಶಿಯವರ ನಿಮ್ಮ ಜೂನ್ ತಿಂಗಳ ಒಂದು ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಈ ತಿಂಗಳಲ್ಲಿ ನೀವು ಸಾಧ್ಯವಿದ್ದಷ್ಟು ಮುಖ್ಯವಾಗಿ ಹುರುಳಿ ಧಾನ್ಯವನ್ನು ದಾನ ಮಾಡಿಕೊಂಡು ಬಂದಲ್ಲಿ ಶುಭ ಫಲಗಳು ದೊರೆಯಲಿದೆ. ಹಾಗೂ ಮಕರ ರಾಶಿಯವರಿಗೆ ಮುಖ್ಯವಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಒಳ್ಳೆಯ ನಂಟಸ್ತಿಕೆಗಳು ಕೂಡಿ ಬರುವಂಥ ಸಾಧ್ಯತೆಯು ಜಾಸ್ತಿ ಇರಲಿದೆ. ಇನ್ನು ಈ ತಿಂಗಳಲ್ಲಿ ನೀವು ಹೆಚ್ಚಾಗಿ ದುರ್ಗೆಯ ಆರಾಧನೆ ಹಾಗೂ ನಾಗದೇವರ ಆರಾಧನೆಯನ್ನು ತಪ್ಪದೆ ಈ ತಿಂಗಳಲ್ಲಿ ಮಾಡಿಕೊಂಡು ಬಂದಲ್ಲಿ ನಿಮಗೆ ಬರುವಂತಹ ವಿಪತ್ತುಗಳು ದೂರವಾಗಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ. ಕುಂಭ ರಾಶಿಯವರಿಗೆ ಈ ಜೂನ್ ತಿಂಗಳ ಆರಂಭದಲ್ಲಿ ವೃತ್ತಿ, ವ್ಯವಹಾರ ಮತ್ತು ಅಧ್ಯಯನದಲ್ಲಿ ಕೆಲವು ಅಡೆತಡೆಗಳನ್ನು ನೀವು ಎದುರಿಸಬೇಕಾಗಿ ಬರಲಿದೆ. ತಿಂಗಳ ಒಂದು 2ನೇ ವಾರದಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆ ನಿಮ್ಮ ಕಳವಳಕ್ಕೆ ದೊಡ್ಡ ಕಾರಣವಾಗಲಿದೆ. ಆದರೂ ಮನೆಯ ಹಿರಿಯ ಸದಸ್ಯರ ಸಹಾಯದಿಂದ ನೀವು ಪರಿಸ್ಥಿತಿಯನ್ನು ನಿಭಾಯಿಸಲು ಮತ್ತು ಕುಟುಂಬದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಲು ಸಾಧ್ಯವಾಗಲಿದೆ. ಇನ್ನು ಮೊದಲ ಭಾಗಕ್ಕೆ ಹೋಲಿಸಿದರೆ ತಿಂಗಳ ಒಂದು ದ್ವಿತೀಯ ಒಂದು ಮಧ್ಯಭಾಗದಲ್ಲಿ ನಿರಳತೆಯಿಂದ ತುಂಬಿರಲಿದೆ. ತಿಂಗಳ ಮಧ್ಯದಿಂದ ನಿಮ್ಮ ವೃತ್ತಿ ಒಂದು ಜೀವನದ ವ್ಯವಹಾರದಲ್ಲಿ ನೀವು ಉತ್ತಮ ಒಂದು ಫಲಿತಾಂಶಗಳನ್ನು ನೋಡಲು ಪ್ರಾರಂಭಿಸಲಿದ್ದೀರಿ. ರಾಜಕೀಯಕ್ಕೆ ಸಂಬಂಧಿಸಿದಂತಹ ಒಂದು ಜನರು ಅಪೇಕ್ಷಿತ ಹುದ್ದೆ ಅಥವಾ ದೊಡ್ಡ ಒಂದು ಜವಾಬ್ದಾರಿಗಳನ್ನು ಪಡೆಯಬಹುದು. ನೀವು ದೀರ್ಘಕಾಲದಿಂದ ಐಷಾರಾಮಕ್ಕೆ ಸಂಬಂಧಿಸಿದ ಏನನ್ನಾದರೂ ಒಂದು ವಸ್ತುಗಳನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಈ ಒಂದು ಅವಧಿಯಲ್ಲಿ ನಿಮ್ಮ ಆಸೆಯನ್ನು ಪೂರೈಸುವಂತಹ ಒಂದು ಯೋಗವನ್ನು ಹೊಂದಲಿದ್ದೀರಿ. ತಿಂಗಳ ಒಂದು ದ್ವಿತೀಯಾರ್ಧದಲ್ಲಿ ಉದ್ಯೋಗಿಗಳಿಗೆ ಹೊಸ ಆದಾಯದ ಒಂದು ಮೂಲಗಳನ್ನು ನೀವು ರಚಿಸಿಕೊಳ್ಳಲಿದ್ದೀರಿ. ಆದರೂ ಈ ಸಮಯದಲ್ಲಿ ಸಾಧಿಸಿದ ಯಶಸ್ಸಿನೊಂದಿಗೆ ಅಹಂ ನಿಮ್ಮೊಳಗೆ ಬೆಳೆಯಲು ಬಿಡಬೇಡಿ. ಇಲ್ಲದಿದ್ದರೆ ನಿಮ್ಮ ಸಂಗಾತಿ ನಿಮ್ಮಿಂದ ದೂರವಾಗಬಹುದು. ಇನ್ನು ಕುಂಭರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯವನ್ನು ಹೊಂದಲಿದ್ದೀರಿ. ಉದ್ಯೋಗದಲ್ಲಿ ನಿಮಗೆ ಮೇಲಧಿಕಾರಿಗಳಿಂದ ಒಳ್ಳೆಯ ಒಂದು ಯಶಸ್ಸು ದೊರಕಲಿದೆ ಮತ್ತು ಉದ್ಯೋಗದಲ್ಲಿ ಬಡ್ತಿ ತೊರೆಯುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ. ಮತ್ತು ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮದವರಿಗೆ ತುಂಬ ಲಾಭ ಉಂಟಾಗುವಂಥ ಒಂದು ತಿಂಗಳು. ಕಾಗದ ಪತ್ರಗಳ ವಿಚಾರದಲ್ಲಿ ಸಹಿತ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿದಲ್ಲಿ ಲಾಭಗಳು ಉಂಟಾಗಲಿದೆ. ಇನ್ನು ಕುಂಭರಾಶಿಯವರ ಈ ಒಂದು ತಿಂಗಳ ಮಧ್ಯದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ಮುಖ್ಯವಾಗಿ ಕುಂಭರಾಶಿಯವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಜಾಗರೂಕತೆಯನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡಿದಲ್ಲಿ ಕುಂಭರಾಶಿಯವರಿಗೆ ಒಂದು ತಿಂಗಳ ಮಧ್ಯದಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಉಲ್ಬಣವಾಗಲಿದೆ. ಇನ್ನು ನಿಮ್ಮ ದಾಂಪತ್ಯದ ಒಂದು ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಈ ತಿಂಗಳಲ್ಲಿ ಸುಖಮಯವಾಗಿರಲಿದೆ.
ಹಿಂದೆ ಇದ್ದಂಥ ಸಣ್ಣ ಪುಟ್ಟ ಒಂದು ಮನಸ್ತಾಪಗಳು ಈ ತಿಂಗಳಲ್ಲಿ ದೂರವಾಗಿ ನಿಮ್ಮ ದಾಂಪತ್ಯ ಜೀವನ ಸುಖವನ್ನು ಕಾಣುವಂಥ ತಿಂಗಳಾಗಲಿದೆ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯ ಸ್ತ್ರೀಯರಿಗೆ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ತಿಂಗಳು. ಎನಿಸಿದಂಥ ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನೆರವೇರಲಿದೆ ಮತ್ತು ಕುಂಭರಾಶಿಯವರ ಸ್ತ್ರೀಯರಿಗೆ ಗೃಹದಲ್ಲಿ ಒಳ್ಳೆಯ ನೆಮ್ಮದಿ, ಕೆಲಸ ಕಾರ್ಯದಲ್ಲಿ ಜಯ, ಉದ್ಯೋಗದಲ್ಲಿ ಅಭಿವೃದ್ಧಿ ಉಂಟಾಗತಕ್ಕಂಥ ತಿಂಗಳು. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಯೋಗವನ್ನು ಹೊಂದಲಿದ್ದೀರಿ. ಕೆಲಸ ಕಾರ್ಯಗಳು ನಿಮಗೆ ಒಳ್ಳೆಯ ರೀತಿಯಲ್ಲಿ ನಡೆಯಲಿದೆ. ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲಿದ್ದೀರಿ. ಮನಸ್ಸಿನ ಕೆಲವು ಇಷ್ಟಾರ್ಥಗಳು ವಿದ್ಯೆಯಲ್ಲಿ ನೆರವೇರುವಂತಹ ತಿಂಗಳಾಗಲಿದೆ. ಇನ್ನು ಕುಂಭರಾಶಿಯವರ ಜೂನ್ ತಿಂಗಳಲ್ಲಿ ಕೃಷಿಕರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಬೆಳೆದಂಥ ಬೆಳೆಗಳಿಂದ ಲಾಭಗಳು ಉಂಟಾಗಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಎಚ್ಚರಿಕೆ ಅವಶ್ಯಕ. ಈ ತಿಂಗಳಲ್ಲಿ ನೀವು ಕಾಗದ ಪತ್ರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗಿಗೆ ಸಂಬಂಧಕ್ಕೆ ಪಟ್ಟಂತೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ತಿಂಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಪ್ರಯಾಣದಿಂದಾಗಿ ನಿಮಗೆ ಲಾಭವೂ ಉಂಟಾಗಲಿದೆ. ದೂರದವರಿನ ಪ್ರಯಾಣ ಮಾಡುವಂಥ ಒಂದು ಸ್ಥಿತಿಯೂ ಎದುರಾಗಲಿದೆ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರ ಒಂದು ರಾಜಕೀಯದ ಜೀವನ ಸುಖವನ್ನು ತಂದುಕೊಡಲಿದೆ. ಒಳ್ಳೆಯ ರೀತಿಯಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ರಾಜಕೀಯದಲ್ಲಿ ಸ್ಥಾನಮಾನಗಳು ದೊರಕಲಿದೆ. ಸಮಾಜದಲ್ಲಿ ನಿಮಗೆ ಉತ್ತಮ ಗೌರವಗಳು ಪ್ರಾಪ್ತಿಯಾಗತಕ್ಕಂಥ ತಿಂಗಳು. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಕುಂಭರಾಶಿಯವರ ಪ್ರೇಮಿಗಳಿಗೆ ಅನ್ಯೋನ್ಯತೆ ಉಂಟಾಗಲಿದೆ. ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಪ್ರೀತಿ ವಿಶ್ವಾಸ ಐಕ್ಯಮತ್ಯದಿಂದ ಇರತಕ್ಕಂಥ ತಿಂಗಳು. ಇನ್ನು ಕುಂಭರಾಶಿಯವರಿಗೆ ಈ ತಿಂಗಳು ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸಣ್ಣ ಪುಟ್ಟ ವಿಪತ್ತುಗಳು ಬಂದರೂ ಅದು ಪರಿಹಾರವಾಗಿ ಒಳ್ಳೆಯ ನಂಟಸ್ತಿಗೆಗಳು ಕೂಡಿ ಬರುವಂಥ ಸಾಧ್ಯತೆ ಇದೆ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಂಭರಾಶಿಯವರಂದು ಈ ತಿಂಗಳ ನಿಮ್ಮ ಕ್ರೀಡಾ ಜೀವನ ಸುಖಮಯವಾಗಲಿದೆ. ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಲಿದ್ದೀರಿ. ಉತ್ತಮವಾದಂಥ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಇನ್ನು ಕುಂಭರಾಶಿಯವರಿಗೆ ಈ ತಿಂಗಳು ನಿಮಗೆ ಬರತಕ್ಕಂತಹ ಎಲ್ಲ ಒಂದು ವಿಪತ್ತುಗಳ ನಿವಾರಣೆಗಾಗಿ ಈ ತಿಂಗಳು ನೀವು ಸಾಧ್ಯವಿದ್ದಷ್ಟು ಅನ್ನದಾನವನ್ನು ಮಾಡಿ. ಬಡವರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿಕೊಳ್ಳಿ ಮತ್ತು ಬೆಲ್ಲವನ್ನು ದಾನ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕುಂಭರಾಶಿಯವರ ಈ ಒಂದು ಜೂನ್ ತಿಂಗಳ ಒಂದು ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕೆಂಪು ಬಣ್ಣ. ಈ ಒಂದು ಕುಂಭರಾಶಿಯವರ ಈ ಒಂದು ತಿಂಗಳ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ಈ ತಿಂಗಳು ನೀವು ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಸಾಧ್ಯವಿದ್ದಷ್ಟು ಈ ಒಂದು ತಿಂಗಳಲ್ಲಿ ನೀವು ಶಿವದೇವರ ಪ್ರೀತ್ಯರ್ಥವಾಗಿ ರುದ್ರಾಭಿಷೇಕಗಳನ್ನು ಮಾಡಿಸಿಕೊಂಡು ಬರುವುದರಿಂದ ಈ ತಿಂಗಳಲ್ಲಿ ನೀವೊಂದು ಕುಂಭರಾಶಿಯವರು ಶುಭ ಫಲಗಳನ್ನು ಹೊಂದಲಿದ್ದೀರಿ. ಇನ್ನು ಮೀನರಾಶಿ. ಮೀನರಾಶಿಯ ಜನರು ಈ ಒಂದು ತಿಂಗಳ ಆರಂಭದಲ್ಲಿ ತಮ್ಮ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ಹೊಂದಿರಲಿದ್ದೀರಿ. ಉದ್ಯಮಿಗಳು ಯಾವುದೇ ಯೋಚನೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮೊದಲು ಅಥವಾ ವ್ಯವಹಾರವನ್ನು ವಿಸ್ತರಿಸುವ ಮೊದಲು ತಮ್ಮ ಒಂದು ಸ್ನೇಹಿತರ ಹಿತೈಷಿಗಳ ಅಭಿಪ್ರಾಯವನ್ನು ತೆಗೆದುಕೊಳ್ಳುವುದು ಉತ್ತಮ. ತಿಂಗಳ ಒಂದು ಮಧ್ಯದಲ್ಲಿ ಪರೀಕ್ಷಾ ಸ್ಪರ್ಧೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಒಳ್ಳೆಯ ಸುದ್ದಿಯನ್ನು ಕೇಳಲಿದ್ದೀರಿ. ಪತ್ರಿಕೋದ್ಯಮ, ಸಂಶೋಧನೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರಿಗೆ ಈ ಒಂದು ತಿಂಗಳು ಶುಭವಾಗಿರಲಿದೆ. ಆದರೂ ನಿಮ್ಮ ಒಂದು ಅತ್ಯುತ್ತಮವಾದದ್ದನ್ನು ಈ ತಿಂಗಳಲ್ಲಿ ನೀವು ಸಾಬೀತುಪಡಿಸಲು ಒಳ್ಳೆಯ ಸಮಯವನ್ನು ಹೊಂದಲಿದ್ದೀರಿ. ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡುತ್ತಿದ್ದರೆ ಈ ಒಂದು ತಿಂಗಳಲ್ಲಿ ಇತರರನ್ನು ಕುರುಡಾಗಿ ನಂಬುವ ವಿಷಯವನ್ನು ತಪ್ಪು ಮಾಡಬೇಡಿ. ಹಣಕ್ಕೆ ಸಂಬಂಧಿಸಿದ ವಹಿವಾಟುಗಳನ್ನು ಇತ್ಯರ್ಥಪಡಿಸಿದ ನಂತರವೇ ನೀವು ಮುಂದುವರಿಯುವುದು ಉತ್ತಮ. ಇನ್ನು ಜೂನ್ ತಿಂಗಳಲ್ಲಿ ನೀವು ಯಾರೊಬ್ಬರ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಯೋಚಿಸುತ್ತಿದ್ದರೆ ಅವಸರ ಮಾಡುವ ಬದಲು ನೀವು ಸರಿಯಾದ ಸಹಾಯಕ್ಕಾಗಿ ಕಾಯುವುದು ಉತ್ತಮ. ನೀವು ಈಗಾಗಲೇ ಪ್ರೇಮ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಿಕೊಳ್ಳಿ. ಯಾವುದಾದರೂ ವಿಷಯದ ಬಗ್ಗೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ವಿವಾದದ ಬದಲು ಸಂಭಾಷಣೆಯ ಮೂಲಕ ಒಂದು ವಿಚಾರವನ್ನಿದ್ದಲ್ಲಿ ಅದನ್ನು ನಿವಾರಿಸಿಕೊಳ್ಳಲು ಪ್ರಯತ್ನಿಸಿ. ಭಿನ್ನಾಭಿಪ್ರಾಯಗಳಿದ್ದಂಥಲ್ಲಿ ಅದನ್ನು ದೂರ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಉತ್ತಮ. ಇನ್ನು ಮೀನರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಶುಭಯೋಗಗಳನ್ನು ಹೊಂದಲಿದ್ದೀರಿ. ಒಳ್ಳೆಯ ಯೋಗಗಳನ್ನು ಹೊಂದತಕ್ಕಂತಹ ತಿಂಗಳಾಗಲಿದೆ. ನೀವು ಮಾಡತಕ್ಕಂತಹ ಕನ್ಸ್ಟ್ರಕ್ಷನ್, ಭೂ ವ್ಯವಹಾರವಾಗಿದ್ದಲ್ಲಿ ಲಾಭಗಳನ್ನು ಹೊಂದಲಿದ್ದೀರಿ
ಮತ್ತು ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ನಷ್ಟ ಹೊಂದುವಂಥ ತಿಂಗಳು, ಎಚ್ಚರಿಕೆ ಅವಶ್ಯಕ. ಅದಲ್ಲದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳಲ್ಲಿ ನೀವು ತಿಂಗಳ ಒಂದು ಅಂತ್ಯಕ್ಕಾಗುವಾಗ ದೊಡ್ಡ ರೀತಿಯಾದಂಥ ಅನಾರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು, ಎಚ್ಚರಿಕೆಯಿಂದ ಇರಿ. ಅದಲ್ಲದೆ ನಿಮ್ಮ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನಕ್ಕೆ ಯಾರಾದರೂ ಹುಳಿ ಹಿಂಡುವಂಥ ಕೆಲಸವನ್ನು ಮಾಡಬಹುದು. ನಿಮಗೆ ಆಗದೇ ಇದ್ದವರು ನಿಮ್ಮ ಬಗ್ಗೆ ಏನಾದರೊಂದು ಕೆಟ್ಟ ಮಾತುಗಳನ್ನಾಡಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಬರುವಂಥ ವಿಚಾರವನ್ನು ತಂದಿಡಬಹುದು, ಎಚ್ಚರಿಕೆಯಿಂದ ಇರುವುದು ಉತ್ತಮ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ತ್ರೀಯರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಎನಿಸಿದಂಥ ಕಾರ್ಯದಲ್ಲಿ ಜಯ ಉಂಟಾಗತಕ್ಕಂಥ ತಿಂಗಳು. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಮೀನರಾಶಿಯವರಿಗೆ ವಿದ್ಯೆಯಲ್ಲಿ ಒಳ್ಳೆಯ ಯೋಗಗಳು ಉಂಟಾಗಲಿದೆ. ಓದಿದಂತಹ ಒಂದು ವಿದ್ಯೆಯಿಂದಾಗಿ ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ. ಮತ್ತು ಜೂನ್ ತಿಂಗಳಲ್ಲಿ ಕೃಷಿಕರಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕೃಷಿಯಲ್ಲಿ ಒಳ್ಳೆಯ ಲಾಭವನ್ನು ಹೊಂದತಕ್ಕಂಥ ತಿಂಗಳು. ಎನಿಸಿದಂಥ ಕಾರ್ಯಗಳು ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಲ್ಲಿ ನೆರವೇರಲಿದೆ. ಅದಲ್ಲದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಲಾಭವನ್ನು ಹೊಂದತಕ್ಕಂಥ ತಿಂಗಳು. ಒಳ್ಳೆಯ ಲಾಭಗಳು ಕೂಡಿ ಬರಲಿದೆ. ವ್ಯಾಪಾರದಲ್ಲಿ ಲಾಭ ಉಂಟಾಗಲಿದೆ. ಮತ್ತು ಹೆಚ್ಚಿನ ಜಾಗರೂಕತೆ ಮುಖ್ಯ, ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಪ್ರಯಾಣ ಸುಖಕರವಾಗಿರಲಿದೆ. ತಿಂಗಳ ಮಧ್ಯದಲ್ಲಿ ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆ ಅವಶ್ಯಕ. ಇನ್ನು ರಾಜಕೀಯದ ವ್ಯಕ್ತಿಗಳಿಗೆ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಸಮಾಜದಲ್ಲಿ ಸ್ಥಾನಮಾನಗಳು ದೊರಕುವಂಥ ತಿಂಗಳು. ಪ್ರೇಮಿಗಳು ಈ ತಿಂಗಳಲ್ಲಿ ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಲಿದ್ದೀರಿ. ಸಣ್ಣ ಪುಟ್ಟ ಮನಸ್ತಾಪಗಳು ಬರಲಿದೆ, ಆದರೆ ಅದು ದೇವರ ಅನುಗ್ರಹದಿಂದ ಪರಿಹಾರವೂ ಆಗಲಿದೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ನಂಟಸ್ತಿಗೆಗಳು ಕೂಡಿ ಬರದೇ ಇರತಕ್ಕಂಥದ್ದು ಸ್ವಲ್ಪ ದುಃಖವನ್ನು ತರಬಹುದು. ಆದರೆ ಪುರುಷರಿಗೆ ವಿವಾಹ ಕೂಡಿ ಬರದೇ ಇದ್ದಲ್ಲೂ ಸ್ತ್ರೀಯರಿಗೆ ಯೋಗ ಭಾಗ್ಯಗಳಿರುವಂಥ ಸಾಧ್ಯತೆ ಇದೆ. ಇನ್ನು ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರೀಡಾಪಟುಗಳು ಕ್ರೀಡೆಯಲ್ಲಿ ಸಾಧನೆ ಮಾಡತಕ್ಕಂಥ ತಿಂಗಳು. ಎಲ್ಲರೂ ನಿಮ್ಮನ್ನು ಗೌರವಿಸಿ ಪ್ರೋತ್ಸಾಹಿಸುವಂಥ ಒಂದು ಯೋಗವನ್ನು ಹೊಂದಲಿದ್ದೀರಿ. ಇನ್ನು ಮೀನರಾಶಿಯವರ ಈ ತಿಂಗಳ ನಿಮ್ಮ ಒಂದು ಜೂನ್ ತಿಂಗಳ ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಹಳದಿ ಬಣ್ಣ. ಇನ್ನು ಮೀನರಾಶಿಯವರ ಈ ಒಂದು ಜೂನ್ ತಿಂಗಳ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ವಿಪತ್ತುಗಳ ಒಂದು ಪರಿಹಾರಕ್ಕಾಗಿ ಕಲ್ಲು ಉಪ್ಪನ್ನು ದಾನ ಮಾಡಿಕೊಳ್ಳಿ. ಎಳ್ಳೆಣ್ಣೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ. ಮನಸ್ಸಿನ ಎಲ್ಲ ಅಭೀಷ್ಟಗಳ ಒಂದು ಸಿದ್ಧಿಗಾಗಿ ಮೀನರಾಶಿಯವರು ಈ ತಿಂಗಳಲ್ಲಿ ಸಾಧ್ಯವಿದ್ದಷ್ಟು ವೆಂಕಟರಮಣ ದೇವರ ಆರಾಧನೆ, ಪ್ರತಿ ವಾರವೂ ವಿಷ್ಣು ಸಹಸ್ರನಾಮ ಪಾರಾಯಣ ಇದನ್ನು ಮಾಡಿಕೊಂಡು ಬಂದಲ್ಲಿ ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ವಿಪತ್ತುಗಳು ದೂರವಾಗಿ ಶುಭ ಫಲಗಳು ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ಜೂನ್ ತಿಂಗಳ ಒಂದು ಫಲವನ್ನು ನೋಡಿದೆವು. ಭಗವಂತ ಎಲ್ಲರಿಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಎಲ್ಲ ವಿಪತ್ತುಗಳನ್ನು ಪರಿಹಾರ ಮಾಡಿಕೊಟ್ಟು ಶುಭ ಯೋಗ ಭಾಗ್ಯಗಳನ್ನು ಅನುಗ್ರಹಿಸಲಿ ಎಂದು ದೇವರ ಒಂದು ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು.